ಅದಾದ್ಮೇಲೆ ಅದೇನು ಮತ್ತೆ ಇಶ್ಯೂ ಬೇಸ್ಡ್ ಮಾಡೋದು ಬೇಡ, ಒಂದು ಬೇರೆ ಥರದ ಒಂದು ಜಾನರ್ ಹೋಗಬೇಕು ಅಂತ ಅನಿಸಿದಾಗ ನನಗೆ ಅಂದರೆ ಒಂದು ಕಾಡಿನೇಟರ್ ಒಂದು ಪುಸ್ತಕ ಬರೆದಿದ್ದೆ. ಅದರಲ್ಲಿ ಒಂದಷ್ಟು ವಿಷಯಗಳಿತ್ತು. ಅದರಲ್ಲಿ ತಿಮ್ಮನ ಮೊಟ್ಟೆಗಳು ಅನ್ನೋ ಒಂದು ಕಥೆನ ತಗೊಂಡೆ. ಅಂದರೆ ಬೇಸಿಕ್ಲಿ ನಮಗೆ ಏನು ಹೇಳ್ತೀವಿ, ಪ್ರಕೃತಿ ಮಧ್ಯೆ ಇದ್ದಾಗ ನಾವು ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ಗಳನ್ನ ಸ್ಟಡಿ ಮಾಡಿದಾಗ ಒಂದಷ್ಟು ವಿಷಯಗಳು ಸಿಕ್ತು. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಹೆಚ್ಚಾಗಿ ಸಿಗೋದು ಕಾಳಿಂಗ ಸರ್ಪಗಳು. ಸೊ ಅದರಲ್ಲಿ ಇವಾಗ ಕಾಳಿಂಗ ಸರ್ಪಗಳು ನಮ್ಮ ಒಂದು ಮಲೆನಾಡು ಭಾಗದಲ್ಲಿ ಜಾಸ್ತಿ ಆಗಿದೆ. ಈ ನಾಗರಹಾವು ಮತ್ತು ಕೆರೆ ಹಾವುಗಳು ಕಡಿಮೆ ಆಗಿದೆ. ಸೊ ಇದು ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ಕೆದಕ್ತಾ ಹೋದಾಗ ಅದೊಂದು ಕಥೆ ರೂಪುಗೊಂಡಿತ್ತು, ತಿಮ್ಮನ ಮೊಟ್ಟೆಗಳು ಅಂತ ಹೇಳಿ. ಸೊ ತಿಮ್ಮನ ಮೊಟ್ಟೆಗಳಲ್ಲಿ ನಾವು ಕೇವಲ ಪ್ರಕೃತಿ ಮತ್ತೆ ಪ್ರಾಣಿಗಳ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯನ ಸಂಬಂಧಗಳ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಈಗ ಒಂದು ಮನುಷ್ಯನಿಗೆ ಹೇಗೆ ಒಂದು ತಾಯಿ ಮಗು ಒಂದು ಸೆಂಟಿಮೆಂಟ್ ಇರುತ್ತೆ, ಪ್ರಾಣಿಗಳಲ್ಲಿ ಕೂಡ ಆ ಸೆಂಟಿಮೆಂಟ್ ಇರುತ್ತೆ. ಸೊ ಆ ಒಂದು ವಿಚಾರನ ಒಂದು ಹೈಲೈಟ್ ಆಗಿ ಇಟ್ಕೊಂಡು ಮಾಡಿದಂಥ ಒಂದು ಸಿನಿಮಾ. ಅಂದರೆ ಸಾಕಷ್ಟು ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿದ್ದೀವಿ. ನವಿಲುಗಳ ಬಗ್ಗೆ ಹೇಳಿದ್ದೀವಿ, ನರಿಗಳ ಬಗ್ಗೆ ಹೇಳಿದ್ದೀವಿ. ಇದೆಲ್ಲದನ್ನು ತಗೊಂಡು ಒಂದು ಸಿನಿಮಾ ಅಂತ್ಯ ಕಂಡಾಗ ನಮಗೆ ಒಂದು ಮೆಸೇಜ್ ಬರುತ್ತೆ, ಮನುಷ್ಯ ಅವನು ನಂಬಿಕೆ ಮೇಲೆ ಬದುಕೋದು, ಇನ್ನು ಬದಲಾವಣೆನ ಅವನೇ ತಂದ್ಕೊಬೇಕು ಅನ್ನೋಂಥ ಒಂದು ವಿಚಾರ. ಸೊ ಹಾಗಾಗಿ ನಾವು ಇನ್ ಕೇಸ್ ನಾವು ಅಮೆರಿಕದ ಡಾಲಸ್ನಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ. ಅಲ್ಲಿ ಏನಂತಂದ್ರೆ ಒಬ್ಬ ಬರಹಗಾರ ಆಗಲಿ ಒಬ್ಬ ನಿರ್ದೇಶಕರಿಗೆ ಒಂದು ಖುಷಿ ಕೊಡೋ ಅಂಶ ಅಂದರೆ, ಒಬ್ಬ ಬರಹಗಾರನಾಗಿ ಅದನ್ನ ಬರೀತಾ ಇರುವಾಗ, ಆಮೇಲೆ ಇನ್ನೇನು ಶೂಟ್ ಮಾಡ್ತಾ ಇರುವಾಗ, ವಿಜುವಲಿ ಅದನ್ನ ಚಿತ್ರಿಸ್ತಿರುವಾಗ ಬರಹಗಾರ ಆಡಿಯನ್ಸ್ ಅದೇನು ಹೇಳ್ತಾರೆ ನೋಡಿ, ಸಿನಿಮಾ ನೋಡಿ, ಅದು ಎರಡು ಒಂದೇ ಇತ್ತು. ನನಗೆ ನಾನು ಬರೆಯಬೇಕಾದ್ರೆ ಏನು ಅನ್ಕೊಂಡಿದ್ದೆ ಅದನ್ನ ಅವ್ರು ರಿವ್ಯೂ ರೂಪದಲ್ಲಿ ಅವ್ರು ಹೇಳ್ತಾ ಇದ್ದಾಗ ಸರಿ ನಂದು ಕೆಲಸ ಸಾರ್ಥಕ ಆಗಿದೆ ಅನ್ನೋ ಒಂದು ಫೀಲ್ ಬಂತು. ಅಂದರೆ ನಂಗೆ ಹಿಂದಿನ 2 ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಆ ಒಂದು ಫೀಲ್ ಜಾಸ್ತಿ ಆಯಿತು. ಇವನ್ ನಾನು ಗೌರಿಶಂಕರ್ ಸರ್ಗೆ ಸಿನಿಮಾ ತೋರಿಸ್ದೆ ಅವ್ರು ಆಗುಂಬೆ ಇದಕ್ಕೆ ಹೋದಾಗ. ಯಾಕಂದರೆ ಬಿಫೋರ್ ಸಿನಿಮಾ ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ, ಇದು ಮಾಡಿರಲಿಲ್ಲ. ಆದರೂ ಒಂದು ಕಾಳಿಂಗ ಇದು ತೊಗೊಂಡಿದ್ದೀವಿ ಅಂದಾಗ ಅವರು ಒಂದು ಅಚೀವ್ಮೆಂಟ್ ಇದೆ. ಅಂದರೆ ಲೈಕ್ ಇವಾಗ ಇಡೀ ವರ್ಲ್ಡಲ್ಲಿ ನಾವು ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುವಂಥ ಒಂದು ಕಾಳಿಂಗ ಹಾವನ್ನ ಸೈಂಟಿಫಿಕ್ ನೇಮ್ ಆಗಿ ಓಪಿಯೋಪಿಕಸ್ ಕಾಳಿಂಗ ಅಂತಲೇ ನಾವು ಕರಿಬೋದು. ಅದನ್ನು ನಾಮಕರಣ ಮಾಡಿದ್ದು ಅವರ ರಿಸರ್ಚಿಂದ. ವರ್ಲ್ಡಲ್ಲಿ ಒಂದು 4 ಕಾಳಿಂಗ ಹಾವುಗಳು ಸಿಗುತ್ತೆ ಅನ್ನೋದೊಂದು ರಿಸರ್ಚ್ ಮಾಡಿಬಿಟ್ಟು ಅದರಲ್ಲಿ ನಮ್ಮ ಕನ್ನಡದ ಇದರಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುವಂಥ ಹಾವನ್ನ ನಾವು ಕನ್ನಡದ ಹೆಸರಲ್ಲಿ ಕರಿಬೋದು, ಕಿಂಗ್ ಕೋಬ್ರಾ ಅಲ್ಲ, ನಾವು ಓಪಿಯೋಪಿಕಸ್ ಕಾಳಿಂಗ ಅಂತ ಕರಿಬೋದು ಅಂತ. ಹಾಗಾಗಿ ಅವ್ರಿಗೆ ಒಂದು ಸಿನಿಮಾ ತೋರಿಸಿ ನನಗೆ ಫೀಡ್ಬ್ಯಾಕ್ ತೊಗೊಬೇಕನ್ನಿಸ್ತು. ಸೊ ಅವರು ಸಿನಿಮಾ ನೋಡಿ ತುಂಬ ಖುಷಿಪಟ್ಟರು. ಆಮೇಲೆ ನಾನು ಅಲ್ಲಿ ಹೇಳಿರುವಂತಹ ವಿಚಾರಗಳೆಲ್ಲ ಹತ್ತಿರ ಇದೆ, ಒಂದು ಕಾಳಿಂಗ ಸರ್ಪದ ಬಗ್ಗೆ ಹೇಳಿರೋ ವಿಚಾರಗಳೆಲ್ಲ ಅಂತ ಅವರು ಇದು ಮಾಡಿದ್ರು. ಅದು ನನಗೆ ಒಂದು ಖುಷಿ ಕೊಡ್ತು. ಅಂದರೆ ನಾವೇನೋ ಮಾಡ್ತೀವಿ, ಬಟ್ ಅದು ತಿಳಿದವ್ರು ಒಂದ್ಸರಿ ನೋಡಿ ಹೇಳಿದಾಗ ಏನಾಗುತ್ತೆ ಅಂತೇಳಿ. ನಂತರ ನಾವು ಈಗ ಶೇಷಾದ್ರಿ ಸರ್ ಬಗ್ಗೆ ತುಂಬ ಚಿಕ್ಕ ಮಾತಾಡಬೇಕು ಅಂದರೆ, ಅವ್ರು ಬೆಟ್ಟದ ಜೀವ ಇವನ್ನೆಲ್ಲ ಇದು ಒಂಥರ ನಮಗೊಂದು ಬುಕ್ಸ್ ಇದ್ದಂಗೆ ಸಿನಿಮಾಕ್ಕೆ. ಸಿದ್ಧಲಿಂಗೇಶ್ವರ ಸರ್ ಆಗಿರ್ಬೋದು, ಶೇಷಾದ್ರಿ ಸರ್ ಆಗ್ಬೋದು, ಕಾಸರವಳ್ಳಿ ಸರ್ ಆಗಿರ್ಬೋದು. ಸೊ ಅವ್ರು ಬಂದು ನಾನು ಟ್ರೇಲರ್ ಲಾಂಚ್ ಮಾಡ್ತಾ ಇರೋದು ನನಗೆ ಅದು ಇನ್ನೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನಂತರ ನಮ್ಮ ಚಿಕ್ಕಡಿ ಕೋಡ್ಲೂರು ರಾಮಕೃಷ್ಣ ಸರ್ ಆಗಿರ್ಬೋದು, ಅವರೆಲ್ಲ ಸಾಕಷ್ಟು ಸಿನಿಮಾಗಳು ಮಾಡಿದವರು. ಅವ್ರ ನಂತರ ನಾವು ನೋಡ್ಕೊಂಡು ಬೆಳೆದಿರೋರು, ಅವ್ರು ಬಂದಿರೋದು ಆಗ್ಬೋದು. ಆಮೇಲೆ ಮೇನ್ ಈಗ ಭೋಜೇಗೌಡರು ಸರ್ ಮೊನ್ನೆ ಕಾಲ್ ಮಾಡಿ ಹೇಳಿದ್ರು, ಅವ್ರು ಚಿಕ್ಕಮಂಗ್ಳೂರು ಇದ್ರು. ಈ ಪ್ರೋಗ್ರಾಮಿಗೋಸ್ಕರ ಬೆಳಗಿನ ಜಾವ ಹೊರಟುಬಿಟ್ಟು ಚಿಕ್ಕಮಂಗ್ಳೂರಿಂದ ಬಂದಿರೋದು ಇವರು. ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ ಪ್ರೆಸಿಡೆಂಟ್ ಸರ್ಗೂ ಅಷ್ಟೇ ನಾನು ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ್ದು. ಇಲ್ಲ ಕಂಟೆಂಟ್ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಇದೆ, ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು. ಅವ್ರು ಬಂದಿರೋದು, ಅವರಿಗೂ ಕೂಡ ಖುಷಿ ಆಗ್ತಿದೆ ಅವ್ರು ಬಂದಿದ್ದು. ಇನ್ನೂ ನಂದು ಹೊಂಬಣ್ಣ ಸಿನಿಮಾದಿಂದ ನನ್ನ ಜೊತೆ ಒಂದು ರೀತಿ ಅವ್ರ ಗುರುಗಳಂತನೂ ಹೇಳ್ಬೋದು, ಸ್ನೇಹಿತರಂತನೂ ಹೇಳ್ಬೋದು, ಸುಚೇಂದ್ರ ಸರ್. ಅವರಿಗೆ ನಾ ಏನಕ್ಕೆ ಅಂದರೆ ನನ್ನ ಸಿನಿಮಾದ ಒಂದು ಕತೆ ಇದೆ, ಗಟ್ಟಿ ಪಾತ್ರ ಇದೆ ಅಂತಂದ್ರೆ ನಾನು ಸುಚೇಂದ್ರ ಸರ್ಗೆ ಹೋಗಿ ಹೇಳ್ಬಿಡ್ತೀನಿ, ಸರ್ ಹಿಂಗಿದೆ ಸರ್, ಪಾಸಿಟಿವ್ ನೆಗೆಟಿವ್ ನನ್ನ ಹತ್ರ ಈ ಥರ ಇದೆ ಸರ್, ಮಾಡಬೇಕು ಅಂದಾಗ ನೀವು ಒಂದು ಒಳ್ಳೆ ಕಂಟೆಂಟ್ ತಗೊಂಡಿದ್ದೀರಿ, ಮಾಡ್ತೀರಾ ಬನ್ನಿ ಅಂತ ಹೇಳಿ ಮುಂದೆ ಕರ್ಕೊಂಡೋಗಿ ಮಾಡೋವಂಥದ್ದು ಸುಚೇಂದ್ರ ಸರ್ ಗುಣ. ನಾವೊಂದು ಕಂಟೆಂಟ್ ಕೊಟ್ಟರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಆ ಪಾತ್ರನ ಗಟ್ಟಿ ಇರೋ ಥರ ನೋಡ್ಕೊಳ್ಳೋದು ಅವ್ರದ್ದೊಂದು ಅದು ಪಾಸಿಟಿವ್. ಹಾಗಾಗಿ ಸುಚೇಂದ್ರ ಸರ್ ನಮ್ಮ ಸೆಟ್ಟಲ್ಲಿದ್ದರೆ ಆ ಪಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ನಮಗೊಂದು ಅದು ಭಾವನೆ. ಇನ್ನು ರಘುರಾಮಕಪ್ಪ ಸರ್ ಆಗಿರ್ಬೋದು, ಆಶಿಕಾ ಆಗಿರ್ಬೋದು, ಪ್ರಗತಿ ಮೇಡಮ್ ಆಗಿರ್ಬೋದು, ಪೃಥ್ವಿ, ಸಾಕಷ್ಟು ಜನಗಳು. ಆಮೇಲೆ ಮೇನ್ ಹೇಳ್ಬೇಕಂದ್ರೆ ನಮ್ಮ ಕೇಶವ ಗುತ್ತಳಿಕೆ ತಿಮ್ಮನ ಕ್ಯಾರೆಕ್ಟರ್ ಮಾಡಿದವ್ರು ಇರ್ಬೋದು. ಅಂದರೆ ಈ ಸಿನಿಮಾಗೆ ನಾನು ಮೇನ್ ತಗೊಂಡಿದ್ದು ಒಂದು 8 ತಿಂಗಳು ನಾನು ಪ್ರೀ ಪ್ರೊಡಕ್ಷನ್ ತಗೊಂಡಿದ್ದೀನಿ. ಯಾಕಂದ್ರೆ ಈ ಥರ ಸಿನಿಮಾಗಳಿಗೆ ಪ್ರೀ ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗೋದು ನಾವು ಸ್ಕ್ರೀನಲ್ಲಿ ನೋಡಿದಾಗ ಅನ್ಸುತ್ತೆ. ಯಾಕಂದ್ರೆ ಒಂದು ವೆಸ್ಟರ್ನ್ ಘಾಟ್ಸ್ ತೋರಿಸ್ಬೇಕಂದ್ರೆ ಅದು ಕಿಂಗ್ ಕೋಬ್ರಾ ಇರುವಂಥ ಒಂದು ಕಾಡನ್ನ ತೋರಿಸ್ಬೇಕಂದ್ರೆ ಆ ಲೊಕೇಶನ್ ಹುಡುಕ್ಲಿಕ್ಕೆ ಸುಮಾರು ಒಂದು 5-6 ತಿಂಗಳುಗಳು ನಾವು ತಗೊಂಡ್ವಿ. ಆಮೇಲೆ ಅವರು ಮೂಲತಃ ಶೃಂಗೇರಿ ಅವರು, ಅವರಿಗೆ ತಿಮ್ಮನ ಕನ್ವರ್ಟ್ ಮಾಡಬೇಕಿತ್ತು. ಒಂದು 1000 ಸರಿ ಓದ್ತಿದ್ದೀನಿ ನಾನು ಸ್ಕ್ರಿಪ್ಟ್ನ, ಓದಿ ಕೊನೆಗೆ ಅವ್ರಿಗೆ ಸಿಟ್ಟು ಬಂದು ರೆಡಿ ಆದರು, ಇದೇನು ಮಕ್ಕಳು ಓದ್ತಾ ಇದ್ದಾರಲ್ಲ ಅಂತ. ಇವತ್ತು ಸ್ಕ್ರೀನ್ ಮೇಲೆ ಕಾಣ್ತಿದ್ದೆ ಅವ್ರ ಕ್ಯಾರೆಕ್ಟರ್ ತುಂಬ ಜನ ಇಷ್ಟಪಟ್ಟರು. ತಿಮ್ಮ ಅಂದರೆ ಕರೆಕ್ಟಾಗಿದ್ದಾರೆ ಆ ಕ್ಯಾರೆಕ್ಟರ್ಗೆ ಅನ್ನೋ ಥರ. ಇನ್ನು ಮೇನ್ ನಾನು ಎಲ್ಲಕ್ಕಿಂತ ಮುಂಚೆ ಹೇಳ್ಬೇಕಾಗಿದ್ದು ನಮ್ಮ ಪ್ರೊಡ್ಯೂಸರ್ ಬಗ್ಗೆ. ಅವರು ಬರೋಕ್ಕಾಗಿಲ್ಲ, ಇವತ್ತು ಅವ್ರು US ಅಲ್ಲಿ ಇರೋದು. ಬಟ್ ಸ್ಟಿಲ್ ಅವರು
ಸಿನಿಮಾ ಶುರು ಆದಾಗಿಂದ ಇಲ್ಲಿ ತನಕ ಯಾವುದೇ ರೀತಿ ಸರ್ ಚೆನ್ನಾಗಾಗಬೇಕು ಸಿನಿಮಾ ಇನ್ ಕೇಸ್ ಈ ಅದನ್ನ ಎಲ್ಲರಿಗೂ ಗೊತ್ತಿರುತ್ತೆ. ಈ ಸಮಯದಲ್ಲಿ ಸಿನಿಮಾ ರಿಲೀಸ್ ಮಾಡೋದು ಎಷ್ಟು ಕಷ್ಟಕರ ಅನ್ನೋದಕ್ಕಿಂತ ಅದು ಈಗಿನ ಜನ ಈಗಿನ ಇದರಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಂದರೆ ಆ ಥರ ಬಂದಿದೆ. ಈ ಸಿಚುವೇಶನ್ ಕೂಡ ಸರ್ ಸುಮ್ಮನೆ ರಿಲೀಸ್ ಮಾಡೋದು ಬೇಡ, ಒಂದು 10 ಜನದಲ್ಲಿ 3 ಜನ ಥರ ಸಿನಿಮಾ ಇದೆ, ಸಿನಿಮಾ ಬರ್ತಿದೆ ಅಂತ ಗೊತ್ತಾಗಲಿ, ಆ ಒಂದು ಇದ್ರೆ ನಾವು ರಿಲೀಸ್ ಮಾಡೋಣ ಅಂತ ಹೇಳಿ ಅವರೇ ಒಂದು ಅಮೆರಿಕಾದಲ್ಲಿ ಅವರೇ ಒಂದು ಇಂಟ್ರೆಸ್ಟ್ ತಗೊಂಡು ಅಲ್ಲಿ ರಿಲೀಸ್ ಮಾಡಿಸಿ ಒಂದು ಪ್ರೀಮಿಯರ್ ಶೋನ. ನಂತರ ಇಲ್ಲೂ ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡ್ಸೋಣ ಅಂತ ಹೇಳಿದ್ರು. ಅಂದರೆ ನಾನು ಏನಕ್ಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾ ಇನ್ನೂ ರಿಲೀಸಿಗೆ ರೆಡಿ ಇದೆ. ಅದಾಗೋದ್ರೊಳಗೆ ಆಲ್ರೆಡಿ ಮತ್ತೊಂದು ಸಿನಿಮಾ ಅವರು ಆಲ್ರೆಡಿ ಇದು ಮಾಡಾಯಿತು, ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಬಂದಾಯಿತು. ಅಂದರೆ ಈ ಟೈಮಲ್ಲಿ ನಮಗೆ ಅಂಥ ಪ್ರೊಡ್ಯೂಸರ್ ಅವಶ್ಯಕತೆ ಇದೆ ನಮ್ಮ ಇಂಡಸ್ಟ್ರಿಗೆ, ಅದೊಂದು ಹೇಳಲಿಕ್ಕೆ ಇದು ಮಾಡ್ತೀನಿ. ನೆಕ್ಸ್ಟ್ ಹೇಮಂತ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ನನ್ನ ಮೊದಲ ಸಿನಿಮಾದಿಂದನೂ ಹೇಮಂತ್ ಜೊತೆ ಆಗಿರೋದು. ಈ ಸಿನಿಮಾ ಆಗೋಕ್ಕೂ ಒನ್ ಆಫ್ ದಿ ರೀಸನ್ ಹೇಮಂತ್. ನಾನು ಹೇಮಂತ್ ಆದಷ್ಟು 3 ಜನನೂ ಸ್ನೇಹಿತರೆ. ಹಾಗಾಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ನಾವು ಮಾಡೋಕ್ಕೆ ಹೋದ್ವಿ, ಬಟ್ ಆಮೇಲೆ ತುಂಬ ಸೀರಿಯಸ್ ಆದ್ವಿ. ಪ್ರೊಫೆಷನಲ್ ಬೇರೆ, ಫ್ರೆಂಡ್ಶಿಪ್ ಬೇರೆ ಅಂತೇಳಿ ಜಗಳ ಆಡ್ತೀವಿ ಒಂದು ಒಳ್ಳೆ ಔಟ್ಪುಟ್ ಬರಲಿಕ್ಕೆ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳೋದು, ದಯವಿಟ್ಟು ಈ ಥರ ಸಿನಿಮಾಗಳನ್ನು ಬೆಳೆಸಿ ಉಳಿಸೋದ್ರಲ್ಲಿ ಮಾಧ್ಯಮದವ್ರದ್ದು ಕೂಡ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡು ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೆಚ್ಚಿಗೆ ಮಾತಾಡೋದಕ್ಕಾಗಿಲ್ಲ, ಚಿತ್ರತಂಡದವರು ಹೆಚ್ಚಿಗೆ ಮಾತಾಡಬೇಕು. ತಿಮ್ಮನ ಮೊಟ್ಟೆಗಳು ಶೀರ್ಷಿಕೆನೇ ಒಂದು ಆಕರ್ಷಕವಾದ ಶೀರ್ಷಿಕೆ. ಹೇಳಿದ ತಕ್ಷಣ ಒಂದು ಕುತೂಹಲ ಹುಟ್ಟುವಂತಹ ಶೀರ್ಷಿಕೆ. ನಾನು ಈ ಚಿತ್ರವನ್ನು ನೋಡಿರುವಂಥ ಕೆಲವರಲ್ಲಿ ಒಬ್ಬ. ರಕ್ಷಿತ್ ತೀರ್ಥಹಳ್ಳಿ ನನಗೆ ಈ ಸಿನಿಮಾ ತೋರಿಸಿಲ್ಲ, ನನಗೆ ತೋರಿಸಿದ್ದು ಕೋಲ್ಕತ್ತಾ ಚಿತ್ರೋತ್ಸವದವರು. ಅಮೆರಿಕದಲ್ಲಿ ಹೆಚ್ಚಿಗೆ ಜನ ನೋಡಿದ್ದಾರೆ ಅಂತ ಕಾಣುತ್ತೆ, ಭಾರತದಲ್ಲಿ ನೋಡಿರೋ ಕೆಲವರಲ್ಲಿ ನಾನೊಬ್ಬ ಅಂತ ಹೇಳಿಕೊಳ್ತಿದ್ದೇನೆ. ನಾನು ಕೋಲ್ಕತ್ತಾ ಚಿತ್ರೋತ್ಸವಕ್ಕೆ ಹೋಗಿದ್ದೆ. ಆಗ 2 ಕನ್ನಡ ಚಿತ್ರಗಳು ಅಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ಕಂದೀಲು ಅಂತ ಒಂದು ಚಿತ್ರ ಇತ್ತು, ತಿಮ್ಮನ ಮೊಟ್ಟೆಗಳು ಅಂತ ಇತ್ತು. ನಮ್ಮ ಭಾಷೆಯ ಚಿತ್ರ ಒಂದು ಬೇರೆ ರಾಜ್ಯದಲ್ಲಿ ಪ್ರದರ್ಶನ ಆಗ್ತಾ ಇದೆ ಅನ್ನೋದು ನನಗೆ ಕುತೂಹಲದ ಸಂಗತಿಯಾಗಿತ್ತು. ಹಾಗಾಗಿ ನಾನು ಆ ಚಿತ್ರೋತ್ಸವದಲ್ಲಿ ತಿಮ್ಮನ ಮೊಟ್ಟೆಗಳ ಚಿತ್ರವನ್ನು ನೋಡಿದೆ. ನೋಡಿದ ತಕ್ಷಣ ಯಾರೀ ರಕ್ಷಿತ್ ತೀರ್ಥಹಳ್ಳಿ ಅಂತ ನನಗೆ ಆಶ್ಚರ್ಯ ಆಯಿತು. ಅಷ್ಟಲ್ಲಾಗಲಿ ಅವರು 2 ಚಿತ್ರ ಮಾಡಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ಆಮೇಲೆ ಬಂದಾಗ ನನ್ನ ಸ್ನೇಹಿತರಾದಂಥ ಕೆಂಪರಾಜು ಇದರ ಸಂಕಲನ ಮಾಡಿದವರು, ಅವ್ರ ಹತ್ರ ಕೇಳಿದೆ ನಾನು, ನೀವು ಸಂಕಲನ ಮಾಡಿದ್ರೆ ಯಾರು ರಕ್ಷಿತ್ ಅಂತ. ಇಲ್ಲ ಅವರೊಬ್ಬರು ಕಥೆಗಾರರು ಅಂತೆಲ್ಲ ಹೇಳಿದ್ರು. ನನಗೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಇತ್ತು. ಈಗ ಒಂದು ವಾರದ ಹಿಂದೆ ಅವ್ರನ್ನ ಮೊದಲ ಬಾರಿಗೆ ಭೇಟಿ ಮಾಡಿದೆ. ಹಾಗಾಗಿ ಅವ್ರ ಕೃತಿಯನ್ನು ಮೊದಲು ಭೇಟಿ ಮಾಡಿ ವ್ಯಕ್ತಿಯನ್ನು ನಂತರ ಭೇಟಿ ಮಾಡಿದ್ದೀನಿ. ಈ ಚಿತ್ರ ಸಾಮಾನ್ಯವಾಗಿ ಒಂದು ಚಿತ್ರೋತ್ಸವದಲ್ಲಿ ಆಯ್ಕೆ ಆಗುತ್ತೆ ಅಂದರೆ ಒಂದು ಸರಳವಾದ ಸಂಗತಿ ಅಲ್ಲ. ಇವತ್ತು ಜಗತ್ತಿನಾದ್ಯಂತ ಸಾವಿರಾರು ಚಿತ್ರೋತ್ಸವಗಳಿದ್ದಾವೆ. ಕೋಲ್ಕತ್ತಾ ಚಿತ್ರೋತ್ಸವ ಒಂದು ಘನತೆ ಇರುವಂತಹ ಒಂದು ಚಿತ್ರೋತ್ಸವ. ಆ ಚಿತ್ರೋತ್ಸವದಲ್ಲಿ ಚಿತ್ರ ಆಯ್ಕೆಯಾಗಿದೆ ಅಂದರೆ ಅಲ್ಲಿ ಯಾವ ಶಿಫಾರಸ್ಸಾಗಲಿ, ಯಾವ ಬಂಧುಗಳಾಗಲಿ, ಯಾರ ಮಾತು ನಡೆಯೋಲ್ಲ. ಬೆಂಗಳೂರಲ್ಲಿ ಒಂದು ಪಕ್ಷ ನಡೆದಿತ್ತು ಬೆಂಗಳೂರು ಚಿತ್ರೋತ್ಸವದಲ್ಲಿ. ಹಂಗೆ ನಡೆದಿದ್ರಿಂದನೇ ಬೆಂಗಳೂರು ಚಿತ್ರೋತ್ಸವದಲ್ಲಿ ಇವು ಚಿತ್ರ ಇರಲಿಲ್ಲ ಅಲ್ವಾ? 2 ಇರಲಿಲ್ಲಂತೆ. 2 ಒಟ್ಟಿಗೆ ನೀವು 2 ಒಟ್ಟಿಗೆ ಅಪ್ಲೈ ಮಾಡಬಾರ್ದು. ಏನಿವೆ, ನನಗೆ ಅದೊಂದು ವಿಷಾದ ಆಯಿತು. ಕೋಲ್ಕತ್ತಾ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಂಥ ಈ ಚಿತ್ರ ಬೆಂಗಳೂರು ಚಿತ್ರೋತ್ಸವದಲ್ಲಿ ಯಾಕಿಲ್ಲ? ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಅದು ಬೇರೆದೇ ಚರ್ಚೆ ಆಗುತ್ತೆ. ಆ ಚರ್ಚೆಗೆ ನಾನು ಹೋಗೋದಿಲ್ಲ. ಈಗ ಅದನ್ನ ಬಿಡುಗಡೆ ಮಾಡುವಂಥ ಧೈರ್ಯ ಅಂತಲೇ ಪದ ಬಳಸ್ತೀನಿ, ರಕ್ಷಿತ್ ತೀರ್ಥಹಳ್ಳಿ ಮಾಡಿದ್ದಾರೆ. ಯಾಕೆ ಧೈರ್ಯ ಅಂತಂದರೆ, ಇತ್ತೀಚೆಗೆ ಸುಮಾರು ಒಂದು ತಿಂಗಳ ಹಿಂದೆ ಪತ್ರಿಕೆಗಳನ್ನು ಓದ್ತಾ ಇದ್ದಾಗ 4 ತಿಂಗಳು ಆಗಿದೆ 2025ರಲ್ಲಿ 120 ದಿನಗಳಲ್ಲಿ 128 ಕನ್ನಡ ಚಿತ್ರಗಳು ಬಿಡುಗಡೆ ಆಗಿದೆ ಅಂತ ವರದಿ. ಈಗಾಗಲೇ ಒಂದು 20 ದಿವಸ ಹೆಚ್ಚಾಗಿದೆ, 20-30 ದಿವಸ ಹೆಚ್ಚಾಗಿದೆ, 160 ದಿವಸ ಆಗಿರಬೇಕು. ಜನವರಿ 12ನೇ ತಾರೀಕಲ್ಲಿ ನಾವು ಇದ್ದೀವಿ. 162 ದಿವಸದಲ್ಲಿ ಎಷ್ಟು ಕನ್ನಡ ಚಿತ್ರಗಳು ಬಿಡುಗಡೆ ಆಗಿದೆ? ನನ್ನ ಪ್ರಕಾರ 162ಕ್ಕಿಂತ ಹೆಚ್ಚು ಕನ್ನಡ ಚಿತ್ರಗಳು ಪ್ರಾಯಶಃ ಬಿಡುಗಡೆ ಆಗಿರಬೇಕು. ಆ ಸಂಖ್ಯೆಯನ್ನು ಪತ್ರಕರ್ತ ಮಿತ್ರರಾದ ನಿಮಗೆ ಗೊತ್ತಿರುತ್ತೆ. ಅಂದ್ರೆ ಒಂದು ದಿನಕ್ಕೆ ಒಂದು ಚಿತ್ರ ಬಿಡುಗಡೆ ಆಗಿದೆ. ಸಾಮಾನ್ಯವಾಗಿ ಯಾವುದೇ ಮನರಂಜನೆಯನ್ನ ಅಪೇಕ್ಷಿಸಿ ಹೋಗುವಂತ ಚಿತ್ರ ಪ್ರೇಕ್ಷಕ ವಾರಕ್ಕೊಂದು ಸಿನಿಮಾ ನೋಡೋದಕ್ಕೆ ಅವನು ತಯಾರಿರ್ತಾನೆ. ಅಷ್ಟು ಹಣ ಅವನ ಪಾಕೆಟಲ್ಲಿ ಇರುತ್ತೆ. ಅವನ ಇಡೀ ಒಂದು ವಾರದಲ್ಲಿ ಒಂದು ಮನರಂಜನೆ ಬೇಕು, ಅಥವಾ ಒಂದು ಒಳ್ಳೆ ಚಿತ್ರ ನೋಡಬೇಕು, ಒಂದು ಪುಸ್ತಕ ಓದಬೇಕು ಅನ್ನೋ ಥರದ್ದು ಮನೋಭಾವ ಇರುತ್ತೆ. ವಾರದ 7 ದಿನ ಚಿತ್ರಗಳು ಬಿಡುಗಡೆ ಆದ್ರೆ ಯಾವ ಪ್ರೇಕ್ಷಕ ಹೋಗಿ ನೋಡೋಕೆ ಸಾಧ್ಯ? ಈ ಅತಿವೃಷ್ಟಿ ಯಾಕೆ ಆಗ್ತಾ ಇದೆ? ಈ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ತಕ್ಷಣ ನಮಗೆ ನೆನಪು ಬರೋದು ಕನ್ನಡ ಪ್ರೇಕ್ಷಕ ಸರಿ ಇಲ್ಲ, ಅವನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅಂತ ದೂರ್ತೀವಿ. ಈ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ಅಂತ ನಾವು ನಮ್ಮನ್ನ ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಯಾವ ಪ್ರೇಕ್ಷಕನು ದಿನದ ಸೋಮವಾರದಿಂದ ನೀನು ಭಾನುವಾರದವರೆಗೂ ಪ್ರತಿದಿನ ಒಂದು ಸಿನಿಮಾ ನೋಡಪ್ಪ ಅಂತ ಅನ್ನಕ್ಕೆ ಸಾಧ್ಯ?
ಇವತ್ತು ಒಂದು ಅಧ್ಯಯನದ ಪ್ರಕಾರ, ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಇವತ್ತಿನ ಚಿತ್ರರಂಗದ ಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಅಧ್ಯಯನ ಹೇಳುತ್ತೆ, ಬೆಂಗಳೂರಿನಲ್ಲಿ ಒಂದು ಚಲನಚಿತ್ರವನ್ನ ಒಬ್ಬ ಪ್ರೇಕ್ಷಕ ಹೋಗಿ ನೋಡ್ಬೇಕು ಅಂದ್ರೆ, ಮಲ್ಲೇಶ್ವರಂ ಕೋರಮಂಗಲಕ್ಕೆ ಆದ್ರೂ ಹೋಗಿ, ಕೋರಮಂಗಲದ ಮಲ್ಲೇಶ್ವರಮ್ಗಾಗಲಿ ಕನಿಷ್ಠ 7.5 ಗಂಟೆಗಳು ಬೇಕು. ಕನಿಷ್ಠ ಒಂದು ದಿನದಲ್ಲಿ ಒಂದು ಚಿತ್ರ ನೋಡೋಕೆ. ಚಿತ್ರದ ಅವಧಿ ಎಷ್ಟಿರುತ್ತೆ? ಸಾಮಾನ್ಯವಾಗಿ 2ರಿಂದ 2.5 ಗಂಟೆ ಇರುತ್ತೆ. 2ರಿಂದ 2.5 ಗಂಟೆ ಚಿತ್ರವನ್ನು ನೋಡಲಿಕ್ಕೆ ಒಬ್ಬ ಪ್ರೇಕ್ಷಕ ಬೆಂಗಳೂರಿನಲ್ಲಿ ಪ್ರಯಾಣ ಮಾಡಿ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಚಿತ್ರ ನೋಡಿ ಮನೆಗೆ ಹಿಂತಿರುಗಿ ಬರೋದಕ್ಕೆ 7.5 ಗಂಟೆಯಿಂದ 8 ಗಂಟೆ ಬೇಕು ಅಂತ ಒಂದು ಅಧ್ಯಯನ ಹೇಳುತ್ತೆ. ಅಷ್ಟು ಸಮಯ ನಮ್ಮ ಸಾಮಾನ್ಯರಲ್ಲಿ ಇದೆಯೇ ಅನ್ನೋ ಪ್ರಶ್ನೆಯನ್ನು ನಾವು ಮಾಡ್ಕೋಬೇಕು. ಹಾಗಾದ್ರೆ ಚಿತ್ರವನ್ನ ಎಲ್ಲಿ ಬಿಡುಗಡೆ ಮಾಡಬೇಕು? ಕನ್ನಡ ಚಿತ್ರರಂಗಕ್ಕೆ 92 ವರ್ಷ ಆಗಿದೆ. ಸತಿ ಸುಲೋಚನ 1934ರಲ್ಲಿ ಬಂದದ್ರಿಂದ ಇವತ್ತಿನವರೆಗೂ ಲೆಕ್ಕ ಹಾಕೊಂಡ್ರೆ 91 ಕಳೆದು 92ನೇ ವರ್ಷದಲ್ಲಿ ನಾವು ಇದ್ದೀವಿ. ವರ್ಷಕ್ಕೊಂದು ಚಿತ್ರ ತಯಾರಾಗ್ತಾ ಇದ್ದ ದಿನಗಳಲ್ಲಿ ಇವತ್ತು ನಾವು 350ರಿಂದ 400 ಚಿತ್ರಗಳು ಪ್ರತಿ ವರ್ಷಕ್ಕೆ ತಯಾರಾಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿ ಹಿಂದಿಯ ನಂತರ 2ನೇ ಸ್ಥಾನದಲ್ಲಿರೋದು ಕನ್ನಡ ಭಾಷೆ. ಇದಕ್ಕೆ ಚಪ್ಪಾಳೆ ತಟ್ಟಬೇಕು, ಸಂತೋಷ ಪಡಬೇಕು, ವಿಷಾದ ಪಡಬೇಕು ಗೊತ್ತಿಲ್ಲ. ಸತ್ಯಜಿತ್ ರೇ ಬೆಂಗಾಲದ ಅತಿ ಶ್ರೇಷ್ಠ ಪ್ರಖ್ಯಾತ ನಿರ್ದೇಶಕರು ಒಂದು ಮಾತನ್ನು ಹೇಳ್ತಾರೆ. ಬೆಂಗಳೂರಿಗೆ ಬಂದಾಗಲೇ ಆ ಮಾತನ್ನು ಹೇಳಿದ್ದು. 1981ನೇ ಇಸ್ವಿಯಲ್ಲಿ ಅವರು ಬೆಂಗಳೂರಿಗೆ ಸುಚಿತ್ರ ಫಿಲ್ಮ್ ಸೊಸೈಟಿಯನ್ನು ಉದ್ಘಾಟನೆ ಮಾಡಕ್ಕೆ ಬಂದ ಒಂದು ಮಾತು ಹೇಳಿದ್ರು, ಎಲ್ಲಿ ಒಳ್ಳೆಯ ಪ್ರೇಕ್ಷಕರು ಇರ್ತಾರೋ ಅಲ್ಲಿ ಒಳ್ಳೆಯ ಚಿತ್ರಗಳು ಆಗ್ತವೆ. ದುರದೃಷ್ಟವಶಾತ್ ನಾವು ಚಿತ್ರಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ವಿ, ಪ್ರೇಕ್ಷಕರ ಸಂಖ್ಯೆಯನ್ನು ಬೆಳೆಸೋದ್ರಲ್ಲಿ ನಾವು ಹಿಂದಿದ್ದೀವಿ. ಹಾಗಾಗಿ ಇವತ್ತು ಚಿತ್ರಮಂದಿರಗಳಿಗೆ ಕನ್ನಡ ಸಿನಿಮಾ ನೋಡೋದು ಅಂತಂದ್ರೆ ಒಂದಿಷ್ಟು ಜಿಗುಪ್ಸೆ ಬರೋ ಹಾಗೆ ಪ್ರೇಕ್ಷಕರು ಮಾತಾಡೋದನ್ನ ಕೇಳಿದ್ದೀವಿ. ಎಲ್ಲರ ಬಾಯಲ್ಲಿ ಮಲಯಾಳಂ ಬರುತ್ತೆ. ಒಂದು ಕಾಲದಲ್ಲಿ ಕನ್ನಡ ಒಂದು ಉತ್ತುಂಗ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ 80ರ 70ರ ದಶಕದಲ್ಲಿ ಮಲಯಾಳಂನಲ್ಲಿ ಸೆಕ್ಸ್ ಚಿತ್ರಗಳು ಮಾತ್ರ ಬರ್ತಾ ಇತ್ತು, ಮರಾಠಿಯಲ್ಲಿ ಕಾಮಿಡಿ ಚಿತ್ರಗಳು ಮಾತ್ರ ಬರ್ತಾ ಇತ್ತು. ಅವೆರಡೂ ಚಿತ್ರರಂಗಗಳು ಹಿಂದೆ ಬಿದ್ದಿದ್ವು. ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರೋ ಮಣಿರತ್ನ ಬಂದು ಚಿತ್ರ ನೋಡ್ಕೊಂಡು ಮೊದಲನೇ ಚಿತ್ರ ಪಲ್ಲವಿ ಅನುಪಲ್ಲವಿ ಮಾಡಿದ್ದು ಕನ್ನಡದಲ್ಲಿ, ಕಮಲಾಸನ್ ಮಾಡಿದ್ದು ಕನ್ನಡದಲ್ಲಿ. ಕಮಲಾಸನ್ ಹೆಸರಕ್ಕೆ ನಂಗೆ ಭಯ ಆಗುತ್ತೆ. ಆದ್ರೆ ಅವರೆಲ್ಲರೂ ಕನ್ನಡವನ್ನು ಮಾಡ್ತಿದ್ದಾರೆ. ಕನ್ನಡದಿಂದಲೇ ತಮ್ಮ ಆರಂಭವನ್ನ ಮಾಡಿದಂತ ಸಾಕಷ್ಟು ಜನ, ಬಾಲು ಮಹೇಂದ್ರ ಆಗಿರಲಿ, ತುಂಬಾ ಜನ ಇವತ್ತು ಕನ್ನಡವನ್ನು ಮಾಡ್ತಿದ್ದಾರೆ. ಹಾಗೆ ಒಂದು ಗೋಲ್ಡನ್ ಪೀರಿಯಡ್ ಅಂತ ನಾವೇನನ್ನ ಕರಿತೀವಿ ಕನ್ನಡ ಚಿತ್ರರಂಗ, ಇವತ್ತು ಯಾಕೆ ಈ ಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆಲ್ಲ ನಾವೆಲ್ಲರೂ ಆತ್ಮವಿಮರ್ಶೆಯನ್ನ ಮಾಡ್ಕೋಬೇಕಾದ ದಿನಗಳಲ್ಲಿ. ಈ ಆತ್ಮವಿಮರ್ಶೆ ಮಾಡ್ಕೋಬೇಕಾದಂತ ಸನ್ನಿವೇಶದಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅಂತ ಯುವಕರು ಚಿತ್ರಗಳನ್ನ ಮಾಡ್ತಾ ಇರೋದು ಕೂಡ ಒಂದು ಒಳ್ಳೆಯ ಇದು ಪ್ರಯತ್ನ ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ಕಲಾತ್ಮಕ ಚಿತ್ರಗಳು ಮತ್ತೆ ವ್ಯಾಪಾರಿ ಚಿತ್ರಗಳು, ಮೈನ್ ಸ್ಟ್ರೀಮ್ ಸಿನಿಮಾ ಮತ್ತೆ ಪ್ಯಾರಲಲ್ ಸಿನಿಮಾ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಮುಖ್ಯವಾಹಿನಿ ಮತ್ತೆ ಪ್ರಯೋಗಾತ್ಮಕ ಚಿತ್ರಗಳು, ಇವ್ರದ್ದು ಒಂದು ರೀತಿ ಪ್ರಯೋಗಾತ್ಮಕ ಚಿತ್ರಗಳು. ಎಲ್ಲರೂ ಹೇಳ್ತಾರೆ ಯಾವ ಚಿತ್ರ ಸರಿ ಅಂತ. ನಾನು ಹೇಳೋದು ಈ ವರ್ಗೀಕರಣವೇ ಸರಿಯಲ್ಲ. ಕಲಾತ್ಮಕ ಅಂತನೋ ಪ್ರಯೋಗಾತ್ಮಕ ಅಂತನೋ ಮುಖ್ಯವಾಹಿನಿ ವರ್ಗೀಕರಣವೇ ಸರಿಯಿಲ್ಲ. ಇರೋದು ಎರಡೇ ಚಿತ್ರ, ಒಳ್ಳೆ ಚಿತ್ರ, ಕೆಟ್ಟ ಚಿತ್ರ. ಯಾವುದು ಜನಕ್ಕೆ ಇಷ್ಟವಾಗುತ್ತೋ, ಯಾರು ಅವನನ್ನ ಪ್ರಶ್ನೆಗೆ ಹಚ್ಚುತ್ತೋ ಆ ಚಿತ್ರ ಒಳ್ಳೆ ಚಿತ್ರ. ಯಾಕೆ ತಿಮ್ಮನ ಮಟ್ಟಗಳು ಒಂದು ಒಳ್ಳೆ ಚಿತ್ರ ಅನ್ನೋ ವರ್ಗೀಕರಣದಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಅಂದ್ರೆ, ಇದು ಒಂದು ರೀತಿಯ ಶೋಧನೆ, ಒಂದು ಹುಡುಕಾಟ ಈ ಚಿತ್ರದಲ್ಲಿ. ಈಗಾಗಲೇ ನೀವು ಸುಮಾರು 1.5-2 ನಿಮಿಷದ ಟ್ರೈಲರ್ನ ನೋಡಿದಾಗ ಖಂಡಿತ ನಾನೇನು ಉತ್ಪ್ರೇಕ್ಷೆ ಮಾತಲ್ಲ, ನೀವೆಲ್ರಿಗೂ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ. ಏನೋ ಇದೆ ಇದರಲ್ಲಿ ಹುಡುಕಾಟ. ಬರೀ ಶೀರ್ಷಿಕೆ ಕೇಳಿದಾಗ ತಿಮ್ಮನ ಮೊಟ್ಟೆಗಳು ಅಂದ್ರೆ ಸಿನಿಮಾ ಯಾರಪ್ಪ ಮೊಟ್ಟೆ ಯಾರಪ್ಪ ಅನ್ನೋ ಒಂದು ಕುತೂಹಲ ಹುಟ್ಟೋದು ಒಂದು ಹುಡುಕಾಟ. ಆದ್ರೆ ಈಗಾಗಲೇ ಇದರಲ್ಲಿ ಸ್ವಲ್ಪ ಬಿಟ್ಕೊಟ್ಬಿಟ್ಟಿದ್ದಾರೆ, ಟ್ರೈಲರ್ನಲ್ಲಿ ಅಷ್ಟು ಬಿಟ್ಕೊಡ್ಬಾರ್ದಾಗಿತ್ತು ಅಂತ. ಇದಾದ ಬರುತ್ತೆ ಅಂತ ನಂಬ್ಕೊಂಡಿದ್ರು ಸಂತೋಷ. ಏನಿದೆ ಸಣ್ಣ ಒಂದು ಗುಟ್ಟನ್ನ ಬಿಟ್ಕೊಟ್ಟಿದ್ರೆ, ಸಿನಿಮಾ ಯಾವಾಗಲೂ ಗುಟ್ಟು. ಹೇಗೆ ಆಯುರ್ವೇದ ಒಂದು ಗುಟ್ಟಾಗಿ ಉಳಿದಿರೋದ್ರಿಂದ ಉಳಿಯುತ್ತೆ, ವೈದ್ಯಕೀಯ ಗುಟ್ಟು, ಸಿನಿಮಾ ಕೂಡ ಒಂದು ಗುಟ್ಟು. ಯಾವತ್ತು ಸಿನಿಮಾ ಬೀದಿಗೆ ಬಂತಲ್ಲ ಚಿತ್ರೀಕರಣಕ್ಕೆ, ಅವತ್ತು ಗುಟ್ಟು ರಟ್ಟಾಗಿ ಪ್ರೇಕ್ಷಕ ಇದರಲ್ಲಿ ಆಸಕ್ತಿಯನ್ನು ಕಳ್ಕೊಂಡ. ಜೊತೆಗೆ ನಾವು ಇವತ್ತು ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಸ್ವಲ್ಪ ನಾನು ಹೆಚ್ಚು ಮಾತಾಡ್ತಾ ಇದ್ರೆ ಕ್ಷಮಿಸಿ. ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಸಿನಿಮಾ ನೋಡಬೇಕು ಅಂತ ನಾವು ಯಾಕೆ ಅಪೇಕ್ಷೆ ಮಾಡಬೇಕು ಅನ್ನೋದು ನನ್ನ ಮೊದಲ ಪ್ರಶ್ನೆ. ನಾವೆಲ್ಲರೂ ಮಾಡ್ತಾ ಇರೋದು, ಚಿತ್ರೋದ್ಯಮಗಳು ನಾವೆಲ್ಲರೂ ಮಾಡ್ತಾ ಇರೋದು, ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು. ನಾನು ಆಗ್ಲೇ ಹೇಳಿದೆ ಒಂದು ಸಿನಿಮಾ ನೋಡೋದಕ್ಕೆ ಎಷ್ಟು ಗಂಟೆ ಆಗುತ್ತೆ ಅಂತ. ಇದು ಸಾಂಪ್ರದಾಯಿಕ ಮಾದರಿ, ಯಾರಿಗೂ ಸಮಯ ಇಲ್ಲ. ಇರೋದು ಆರಂಭದಲ್ಲಿ ಕರ್ನಾಟಕದಲ್ಲಿ 1500 ಚಿತ್ರಮಂದಿರಗಳಿದ್ದಂತೆ, ಆಮೇಲೆ 700ಕ್ಕೆ ಇಳಿಸೋದು ಒಂದು 10-15 ವರ್ಷದಿಂದ. ಇವತ್ತೊಂದು 300-350 ಇದೆ ಅಂತ ಒಂದು ದಾಖಲೆ. ಆ 300-350 ಎಷ್ಟು ಆಕ್ಟಿವ್ ಆಗಿದೆ, ಎಷ್ಟು ಶೋಗಳು ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅಂದ್ರೆ ಚಿತ್ರಮಂದಿರ ಸಂಖ್ಯೆ ಒಂದ್ ಕಡೆ ಕುಸಿತಾ ಇರುವಾಗ ಎಲ್ಲಿ ಸಮಸ್ಯೆ ಇದೆ ಅಂದ್ರೆ, ನಾವು ಎಲ್ಲರ ಜೇಬಿಗೆ ಒಂದು ಚಿತ್ರಮಂದಿರ ಕೊಟ್ಟಿದ್ದೀವಿ. ಯಾವಾಗ ಸ್ಮಾರ್ಟ್ ಫೋನ್ ಯುಗ ಬಂತೋ ಎಲ್ಲರೂ ಸಿನಿಮಾವನ್ನ ನೋಡ್ತಾರೆ. ರಂಜನೆ ಅಂದ್ರೆ ಏನು? ಮನರಂಜನೆಗೋಸ್ಕರ ಸಿನಿಮಾ ನೋಡ್ಬೇಕು, ಮನೋವಿಕಾಸಕ್ಕೋಸ್ಕರ ಸಿನಿಮಾ ನೋಡ್ಬೇಕು, ಅದು ವೈಯಕ್ತಿಕವಾದ ವಿಚಾರ, ಪ್ರೇಕ್ಷಕನು ಬಿಟ್ಟಿದ್ದು. ಆದ್ರೆ ಅವನ ಜೇಬ್ನಲ್ಲಿ ರಂಜನೆನೂ ಇದೆ, ವಿಕಾಸನೂ ಇದೆ, ಎಲ್ಲವೂ ಇದೆ.
ಎಷ್ಟೋ ಸರಿ ನಾನು ಕೂಡ ಸ್ಟ್ರೆಸ್ ಆದಾಗ ಮೊಬೈಲ್ ತೆಗೆದು ನೋಡಿದ್ರೆ ಯಾವುದೋ 1.5 ನಿಮಿಷದ ಏನಂತಾರೆ ಈ ರೀಲ್ಗಳು ಖುಷಿ ಕೊಡ್ತವೆ. ಅದು ಚೀಪ್ ಆಗಿರ್ಬೋದು, ಒಂದು ಸಣ್ಣ ಮುಗುಳ್ನಾಗೆ ನಮ್ಮ ಮುಗುಳ್ ಮೇಲೆ ಬರುತ್ತೆ, ನಮ್ಗೊಂದು ಉಲ್ಲಾಸ ಉಂಟಾಗುತ್ತೆ. ಹಾಗಾಗಿ ಚಿತ್ರಮಂದಿರವನ್ನ ಒಂದು ಜೇಬಿಗೆ ಕೊಟ್ಬಿಟ್ಟು ಸಿನಿಮಾ ಬಾಳ ಯಾರು ಬರ್ತಾರೆ? ಅದು ಉಚಿತವಾಗಿ ಆ ರೀಲ್ಗಳನ್ನ ಇವತ್ತು ಪ್ರತಿ ಕುಟುಂಬದಲ್ಲಿ ಒಬ್ಬ ಸದಸ್ಯ ರೀಲ್ ಮಾಡ್ತಾನೆ. ಇವತ್ತು ಮನೆಯಲ್ಲಿರೋ ಗೃಹಿಣಿಯರು ಮುಂಚೆ ಎಲ್ಲ ಅಂಕಲ್ ಆಫೀಸ್ಗೆ ಆಂಟಿ ಟಾಕೀಸ್ಗೆ ಅಂತ ಇತ್ತು. ಅಂಕಲ್ ಆಫೀಸ್ ಆದ್ರೆ ಆಂಟಿ ಇವಾಗ ರೀಲ್ಸ್ಗೆ. ಇದು ಇವತ್ತಿನ ಪದ್ಧತಿ ಆಗಿದೆ. ಅಂದ್ರೆ ರೀಲ್ಸ್ ಮಾಡೋದಕ್ಕೆ ಮೂಲಕ ಅವರು ಖುಷಿ ಪಡ್ತಾ ಇದ್ದಾರೆ, ಒಂದು ವರ್ಗದ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾರೆ. ಹಾಗಾಗಿ ರಂಜನೆ ಸುಲಭವಾಗಿ ಸಿಗುವಾಗ ಚಿತ್ರಮಂದಿರಕ್ಕೆ ಯಾಕೆ ಬರ್ತಾರೆ? ಹಾಗಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗಿರುವಂತದ್ದು ರಕ್ಷಿತ್ ಇತ್ತಳ್ಳಿ ಅಂತವರು ಸೇರಿಸ್ಕೊಂಡು ನಾವು ಒಂದು ಪರ್ಯಾಯ ವ್ಯವಸ್ಥೆಯನ್ನ ಚಿತ್ರ ನಿರ್ದೇಶಕರು ನಿರ್ಮಾಪಕರು ಮಾಡ್ಕೋಬೇಕಾಗಿದೆ. ಇವತ್ತಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ, ಬಿಡುಗಡೆ ಮಾಡ್ತೀವಿ. ಪಾಪ ಇಷ್ಟೆಲ್ಲ ನೋಡಿದ್ರೆ ನಂಗೆ ಆಶ್ಚರ್ಯ ಆಯ್ತು. ಬಂದು ಸಂಖ್ಯೆ ಸುಮ್ಮನೆ ಕಣ್ಣಲ್ಲಿ ಹಾಗೆ ಲೆಕ್ಕ ಹಾಕ್ತೇನೆ. ನಾನು ಪತ್ರಕರ್ತನ ಕೆಲಸ ಮಾಡಿದವನು. ಅವಾಗ ಒಂದು 25 ಜನ ಪತ್ರಕರ್ತರಿದ್ವಿ, ನಿಮ್ಗೆಲ್ಲ ಗೊತ್ತಿದೆ, ಮನು ಮತ್ತೆ ಮೋಕ್ಷೇಂದ್ರ. ಅವಾಗ ಯಾವ್ದು ಕ್ಯಾಮ್ರಾಗಳು ಇಷ್ಟೇ ಇರ್ತಿತ್ತು, ಈ ವಿಡಿಯೋ ಕ್ಯಾಮ್ರಾಗಳು ಇರ್ಲಿಲ್ಲ ಅಲ್ವಾ ಸುಧೀಂದ್ರ? ನಾನು ಪತ್ರಕರ್ತನ ಕೆಲಸ ಮಾಡ್ತಾ ಇದ್ದಾಗ. ಇವತ್ತು ಪತ್ರಕರ್ತರ ಸಂಖ್ಯೆ ಕಡಿಮೆ ಆಗಿದೆ, ವಿಡಿಯೋಗಳು ಹೆಚ್ಚಾಗಿದೆ. 30ಕ್ಕೂ 10ಕ್ಕೂ ಹೆಚ್ಚಿಗೆ ಕ್ಯಾಮ್ರಾಗಳಿದೆ. ಈ 30 ಹೆಚ್ಚಿಗೆ ಕ್ಯಾಮ್ರಾಗಳಲ್ಲಿ ದಾಖಲಾದಂತಹ ಈ ಪ್ರಚಾರ ಎಷ್ಟು ಜನಕ್ಕೆ ತಲುಪ್ತಾ ಇದೆ? ಜನ ಪ್ರಚಾರವನ್ನೇ ನೋಡ್ತಾರೆ. ಮೌತ್ ಪಬ್ಲಿಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಡಬೇಕಾದ್ರೂ ಮಾತಿನ ಮೂಲಕ ಇದನ್ನ ಪ್ರಚಾರವನ್ನು ಮಾಡಬೇಕು. ಹೆಚ್ಚು ಹೌದು, ಮಾಧ್ಯಮ ಬಹಳ ಮುಖ್ಯ. ಮಾಧ್ಯಮ ನೀವು ಪರವಾಗಿರುತ್ತೆ, ನಿಮ್ಗೆ ಒಳ್ಳೆ ಮಾತನ್ನೇ ಬರೆಯುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆ ಮಾಧ್ಯಮದ ಜೊತೆಗೆ ನಾವೀಗ ಮೌತ್ ಪಬ್ಲಿಸಿಟಿನ ಮಾಡಿ ಜನರನ್ನ ಕರ್ಕೊಂಡ್ಬರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಚಿತ್ರಮಂದಿರಗಳಿಗೆ ನಾವು ಪ್ರೇಕ್ಷಕರನ್ನ ಕರ್ಕೊಂಡ್ಬರ್ಬೇಕಾಗಿದೆ. ಕರ್ಕೊಂಡ್ಬರ್ಬೇಕು ಅಂದ್ರೆ ನಮ್ಗೊಂದು ಆಕರ್ಷಣೆ ಇರಬೇಕಾಗುತ್ತೆ. ಹಾಗೆ ನಿಮಗೆ ಒಂದಿಷ್ಟು ಜನ ಸ್ನೇಹಿತರಿದ್ರೆ ಆ ಎಲ್ಲ ಸ್ನೇಹಿತರು, ನಿಮ್ಮ ಬಂಧುಗಳು ಈ ಚಿತ್ರ ನೋಡ್ಬೇಕು. ಅವರು ಮೌತ್ ಪಬ್ಲಿಸಿಟಿ ಮೂಲಕ ಹೆಚ್ಚು ಜನಕ್ಕೆ ಈ ಸಿನಿಮಾವನ್ನ ತಲುಪಿಸ್ಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಹಾಗಾಗಿ ಪರ್ಯಾಯ ಮಾರ್ಗಗಳನ್ನ ನಾವು ಹುಡ್ಕೊಳ್ಳದೆ ಇದ್ರೆ ಬರುತ್ತೆ. ಈ ತರ ಪತ್ರಿಕಾಗೋಷ್ಠಿ ಆಗುತ್ತೆ, ಚಿತ್ರ ಬಿಡುಗಡೆ ಆಗುತ್ತೆ, 3 ದಿವಸ ಚಿತ್ರ ಇರಲ್ಲ. ಆಮೇಲೆ ನಾವು ಚಿತ್ರಮಂದಿರನೂ ಚಿತ್ರ ಪ್ರೇಕ್ಷಕರು ಸರಿ ಇಲ್ಲ, ಚಿತ್ರರಂಗನೂ ಸರಿ ಇಲ್ಲ ಅಂತ ಬೈಕೊಂಡು ಓಡಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಯಾವ ಪ್ರೇಕ್ಷಕನನ್ನು ದೂರದಲ್ಲಿ ಅವಶ್ಯಕತೆ ಇಲ್ಲ, ಯಾವ ಚಿತ್ರರಂಗವನ್ನು ದೂರದಲ್ಲಿ ಅವಶ್ಯಕತೆ ಇಲ್ಲ. ಯಾವ ಪ್ರೇಕ್ಷಕರು ಬಂದು ಸಿನಿಮಾ ಮಾಡಿ ಅಂತ ನಮ್ ಯಾರನ್ನೂ ಕೇಳಿಲ್ಲ. ನಮ್ಮ ಅಪೇಕ್ಷೆ ನಾವು ಸಿನಿಮಾ ಮಾಡ್ತಾ ಇದ್ವಿ. ಅಪೇಕ್ಷೆ ಸಿನಿಮಾ ಮಾಡಿದ್ರೆ ಅದನ್ನು ತಲುಪಿಸ್ಬೇಕಾದ್ದು ನಮ್ಮ ಜವಾಬ್ದಾರಿ. ಹೇಗೆ ತಲುಪಿಸ್ತೀವಿ ಅನ್ನೋದಕ್ಕೆ ಒಂದು ಪರ್ಯಾಯ ಮಾರ್ಗಗಳನ್ನ ಕೂಡ ನೀವು ಇವತ್ತು ಹುಡುಕಬೇಕಾಗಿದೆ. OTT ನೆಟ್ಫ್ಲಿಕ್ಸ್ ಅಂತೀವಿ, ಅದು ಕೂಡ ಇವತ್ತು ಹೊರಟೋದು. ಯಾವ ಕನ್ನಡ ಸಿನಿಮಾನು ಯಾವ ನೆಟ್ಫ್ಲಿಕ್ಸ್ ಕೊಂಡ್ಕೋತಾ ಇಲ್ಲ, ಯಾವ ಅಮೆಝಾನ್ ಕೂಡ ಕೊಂಡ್ಕೋತಾ ಇಲ್ಲ, ಯಾವ OTT ಮಾರಾಟ ಆಗ್ತಾ ಇಲ್ಲ. ಚಿತ್ರ ಮಾಡಿದ ನಿರ್ಮಾಪಕರಿಗೆ ಹಣ ಎಲ್ಲಿಂದ ಬರಬೇಕು? ಯಾವುದೋ ಒಂದು ಪುಸ್ತಕ ಬರೆಯೋದು, ನೀವು ಕತೆ ಬರೀತಾರೆ, ಒಂದು ಪುಸ್ತಕ ಪ್ರಿಂಟ್ ಮಾಡ್ತಾರೆ. ರಕ್ಷಿತ್ ಕತೆ ಬರೆದು ಪುಸ್ತಕ ಪ್ರಕಟ ಮಾಡಿದ್ರೆ ಎಷ್ಟು ಖರ್ಚಾಗ್ಬೋದು? ಒಂದು 25,000, 30,000, ಹೆಚ್ಚಂದ್ರೆ 50,000 ಖರ್ಚಾಗ್ಬೋದು. ದೊಡ್ಡ ನಷ್ಟ ಇಲ್ಲ. ಒಂದು ಚಿತ್ರಕ್ಕೆ ಲಕ್ಷಾಂತರ ರೂಪಾಯಿ, ಇಂಥ ಚಿತ್ರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಹಾಕಿದ ಹಣ ಹಿಂತಿರುಗಿ ಬರ್ದೇ ಇದ್ರೆ, ಸಿನಿಮಾ ಕೂಡ ವ್ಯಾಪಾರವೇ, ವ್ಯಾಪಾರೋದ್ಯಮ ಇದು. ಹಾಕಿದ ಹಣ ಹಿಂತಿರುಗಿ ಬರ್ದೇ ಇದ್ರೆ ಮತ್ತೆ ಈ ನಿರ್ಮಾಪಕ ಹಿಂತಿರುಗಿ ಬರಲ್ಲ. ಅವನು ಇಡೀ ಜೀವನ ಪರ್ಯಂತ ಚಿತ್ರರಂಗವನ್ನ ದೂಷಿಸ್ತಾ ಇರ್ತಾರೆ. ಈ ಒಂದು ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅನ್ಸುತ್ತೆ. ನನಗೂ ಸಿನಿಮಾ ಮಾಡೋದಕ್ಕೆ ಭಯ ಆಗುತ್ತೆ. ಆ ನಿಟ್ಟಿನಲ್ಲಿ ರಕ್ಷಿತ್ ಈಗಾಗಲೇ 4-5 ಚಿತ್ರ ಮಾಡಿದ್ದಾರೆ. 2 ಚಿತ್ರಗಳು 3 ಚಿತ್ರಗಳು ಬಿಡುಗಡೆ ಸಿಗ್ತಾ ಇದೆ ಅನ್ನೋದು ಅವರ ಸಾಹಸ ಪ್ರವೃತ್ತಿಯನ್ನ ತೋರಿಸುತ್ತೆ. ನೀವು ಬೇರೆ ವಿದೇಶಗಳಲ್ಲಿ ಪ್ರದರ್ಶನ ಮಾಡಿದ್ರಿ, ಬೇರೆ ಬೇರೆ ಕಡೆ ಕನ್ನಡಿಗರನ್ನ ಒಗ್ಗೂಡಿಸಿ ಈ ಚಿತ್ರವನ್ನ ತಲುಪಿಸಿ, ನಿಮ್ಮ ಚಿತ್ರ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಲಿ. ನಿಜವಾಗಿಯೂ ಈ ಚಿತ್ರ ನಿಮ್ಮನ್ನು ಮೋಸ ಮಾಡಲ್ಲ ಅಂತ ಹೇಳಿ ಯಾವುದೇ ಪ್ರೇಕ್ಷಕ ಬಂದು ಸಿನಿಮಾ ನೋಡಿದ್ರೆ ಅವನಿಗೆ ಮೋಸ ಆಗಲ್ಲ. ತಾನು ಕೊಟ್ಟ ಕಾಸಿಗೆ, ತಾನು ವ್ಯಯ ಮಾಡಿದಂಥ ಸಮಯಕ್ಕೆ ಅಷ್ಟು ಮಟ್ಟಿಗೆ ಮನೆಗೆ ತಗೊಂಡು ಹೋಗ್ತಾನೆ. ಟೇಕ್ ಅವೇ ಅಂತ ನಾವು ಕರಿತೀವಿ. ವಾಟ್ ಈಸ್ ದ ಟೇಕ್ ಅವೇ? ಒಂದು ಸಿನಿಮಾಗೆ ಬಂದ್ಮೇಲೆ, ಒಂದು ಪುಸ್ತಕ ಹೋದ್ಮೇಲೆ ಒಂದು ಟೇಕ್ ಅವೇ ಇರಬೇಕಾಗುತ್ತೆ. ಆ ಟೇಕ್ ಅವೇ ಈ ಸಿನಿಮಾನ ಮೊಟ್ಟೆಗಳಲ್ಲಿದೆ ಅನ್ನೋದು ನನ್ನ ನಂಬಿಕೆ. ನನಗೆ ನೋಡಿ ಇಷ್ಟ ಆಗಿದೆ, ಹಾಗಾಗಿ ನಿಮಗೂ ಇಷ್ಟ ಆಗುತ್ತೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಆಗದೇ ಇದ್ರೆ ಅವರೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತಾರೆ. ಅದು OTT ಇರ್ಬೋದು, ಮತ್ತೊಂದಿರ್ಬೋದು. ಅಲ್ಲಾದ್ರೂ ಈ ಚಿತ್ರವನ್ನು ನೋಡಿ. ಇಂಥ ಚಿತ್ರಗಳ ಸಂಖ್ಯೆ ಹೆಚ್ಚಾಗ್ಲಿ ಅಂದ್ರೆ ಒಳ್ಳೆ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ಲಿ ಅಂತ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಾ ಚಿತ್ರರಂಗವನ್ನು ಉಳಿಸಿ ಬೆಳೆಸಬೇಕಾದ ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಸಾಹಸಕ್ಕೆ ಯಶಸ್ಸಿಗೆ. ನಿಮ್ಮ ತಂಡದಲ್ಲಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ನ ಮಿತ್ರರಂತ ಸುಚೇಂದ್ರ ಪ್ರಸಾದ್ ಇದ್ದಾರೆ, ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅದೊಂದು ಮೇಲಿಂದ ಒಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಟೈಟ್ ಆಗ್ಬಿಟ್ಟಿದೆ. ಅವರ ಮನೋಭಾವಕ್ಕೆ ಒಗ್ಗುವಂಥದ್ದು ಅಲ್ಲ ಅದು. ಹಾಗೆ ನನ್ನ ಜೊತೆ ಅಂದ್ರೆ ಅಸುಂದರ ಮಾಡಿದ್ರು ಅವ್ರನ್ನ ಅಂತ ಹೇಳ್ತಾ ಇದ್ವಿ. ಪ್ರಗತಿ ಪ್ರಭು ನನ್ನ ಮುಖರ್ಜಿ ಕನಸುಗಳು ಕೂಡ ಅಭಿನಯಿಸಿದ್ರು. ಅವರು ಒಳ್ಳೆಯ ಪಾತ್ರವನ್ನು ನಿಭಾಯಿಸಿದ್ದಾರೆ. ಎಲ್ಲ ಚಿತ್ರತಂಡಕ್ಕೆ, ಕಲಾವಿದರಿಗೆ ಟ್ರಾನ್ಸ್ಫಾರ್ಮೇಶನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವ್ರನ್ನ ಅಲ್ವಾ ನೀವು? ಅದು ಬಹಳ ಅದ್ಭುತವಾದ ಕೆಲಸ. ಭಾಷೆ, ಒಂದು ತೀರ್ಥಹಳ್ಳಿಯ ಒಂದು ಸ್ಲ್ಯಾಂಗ್ ಅನ್ನ ಇಡೀ ಚಿತ್ರದಲ್ಲಿ ಬಳಸಿದ್ದಾರೆ. ಸಂಗೀತ ಚೆನ್ನಾಗಿದೆ, ಚಿತ್ರೀಕರಣ ಚೆನ್ನಾಗಿದೆ, ಕಥಾ ನಿರ್ವಹಣೆ ಕೂಡ ಚೆನ್ನಾಗಿದೆ. ಎಲ್ಲರೂ ಚಿತ್ರವನ್ನು ನೋಡಿ ಹಾರೈಸಿ ಇಂತಹ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.
ಬೆಟ್ಟದ ಜೀವ, ಬೇರು, ಮುನ್ನುಡಿ ಮುಂತಾದ ಮನಸ್ಸಿಗೆ ಮುದ ನೀಡುವಂತಹ ಚಿತ್ರಗಳನ್ನ ನೀಡಿ ಹಲವಾರು ಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ನಮ್ಮ ತಂಡಕ್ಕೆ ಬೆಂಬಲವಾಗಿ ನಿಂತು ಆಶೀರ್ವಾದವನ್ನ ನೀಡುವಂತ ನಿರ್ದೇಶಕರಾದಂತಹ ಪಿ ಶೇಷಾದ್ರಿ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೂಡ ಆಗಮಿಸಿ ಅವರು ಕೂಡ ಟ್ರೈಲರ್ ಅನ್ನ ಬಿಡುಗಡೆಗೊಳಿಸಿದಂತ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಶ್ರೀ ಭೋಜೇಗೌಡರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ಇಲ್ಲಿ ಹುಬ್ಬಳ್ಳಿದ ಅಂಗಡಿಯಲ್ಲಿ ನೋಡಕ್ಕೆ ಏನು ಕೆಲಸ ಅನ್ನಂಗೆ ನನಗೆ ಕೂರಿಸಿ, ನಾನು ವೃತ್ತಿಯಲ್ಲಿ ವಕೀಲ, ಪೊಲಿಟಿಷಿಯನ್ ಆಗಿ ನನ್ನ ಕುಟುಂಬದಲ್ಲಿ ಬಂದಂಥ ಒಂದು ಇದು. ನನ್ನ ತಂದೆಯವರು 83ರಿಂದ ಶಾಸಕರು, ನನ್ನ ಅಣ್ಣ ಶಾಸಕ. ಅಲ್ಲಿಂದ ಇಲ್ಲಿವರೆಗೆ ಒಂದು ವಿಧಾನಸೌಧದಲ್ಲಿ ಒಂದು ನಮ್ಮ ಮನೆಯಲ್ಲಿ ಪವರ್ ಯಾವತ್ತೂ ಹಾಗೆ ರಾಜಕಾರಣಿಯಾಗಿ ನೋಡಿದ್ದೀನಿ. ಅನೇಕ ಮುಖ್ಯಮಂತ್ರಿಗಳನ್ನ, ಅನೇಕ ಪ್ರೈಮ್ ಮಿನಿಸ್ಟರ್ ಕೂಡ ನೋಡಿದ್ದೇನೆ. ಇಲ್ಲಿ ಬಂದಿರತಕ್ಕಂಥ ನಮ್ಮ ನಿರ್ದೇಶಕರು ಮಾತಾಡಿದ ಮೇಲೆ ಅವರ ಮಾತುಗಳು ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ರಕ್ಷಿತಂತ ಯುವಕರು ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಚಿತ್ರಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಹೇಳಿದ್ರಲ್ಲ, ಅದೊಂದು ಧೈರ್ಯ. ಆ ಧೈರ್ಯನ ನಾವೆಲ್ಲರೂ ಕೂಡ ಮೆಚ್ಚಬೇಕಾಗತ್ತೆ. ಇವತ್ತು ಆ ಯುವಕರು ಮಾಡಿರ್ತಕ್ಕಂಥ ಸಾಹಸದ ಕೆಲಸ, ಆ ಸಾಹಸದ ಕೆಲಸವನ್ನು ಲೋಕಾರ್ಪಣೆ ಮಾಡಿ, ಆ ಲೋಕಾರ್ಪಣೆಗೊಂಡ ನಂತರ ಆ ನಿರ್ಮಾಪಕರು ಮತ್ತು ಚಿತ್ರತಂಡ, ಇಡೀ ಚಿತ್ರತಂಡಕ್ಕೆ ಬರ್ತಕ್ಕಂಥ ಆರ್ಥಿಕ ಇರ್ಬೋದು, ಬೇರೆ ಬೇರೆ ಜನರ ಅಭಿಪ್ರಾಯಗಳಿರ್ಬೋದು, ಅದು ದೊಡ್ಡ ಆಸ್ತಿ. ಆ ಆಸ್ತಿ ಒಂದು ಕಾರ್ಯಗತ ಆಗಬೇಕಲ್ಲ, ಅದನ್ನು ಆ ಮಾತುಗಳನ್ನು ಇವತ್ತು ಹೇಳಿದ್ದಾರೆ. ಇವತ್ತು ಕನ್ನಡ ಭಾಷೆ, ಇವತ್ತು ನಮ್ಮ ಭಾಷೆ ಶ್ರೇಷ್ಠವಾದಂಥ ಭಾಷೆ, ಸಾಮಾನ್ಯ ಭಾಷೆ ಅಲ್ಲ ಇದು. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಒಂದು ಬಹುದೊಡ್ಡ ಭಾಷೆ ನಮ್ಮ ಕನ್ನಡ ಭಾಷೆ. ಇವತ್ತು ಅದಕ್ಕೆ ಅದರದಾದಂಥ ಒಂದು ಸ್ಥಾನಮಾನ ಈ ನಾಡಿನಲ್ಲಿದೆ, ಪ್ರಪಂಚದಲ್ಲಿದೆ. ಇವತ್ತು ಈ ಕನ್ನಡ ಭಾಷೆಯಲ್ಲಿ ಈ ಚಿತ್ರಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಜನ ಪ್ರೋತ್ಸಾಹಿಸಿದ್ದಾರೆ ಅನ್ನೋದನ್ನು ನಾವು ಅತ್ಯಂತ ಹತ್ತಿರದಿಂದ ಇವತ್ತು ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಆದರೂ ಕೂಡ ನಮ್ಮ ಭಾಷಾಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಕೂಡ ಮೊದಲಿಗೆ ಕುವೆಂಪು ಅವರ ನಾಡು, ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಕುವೆಂಪು ಅವರು ಅನೇಕ ಕೃತಿಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಇವತ್ತು ಆ ನಾಡಿನಲ್ಲಿ ಇವತ್ತು ಈ ಚಿತ್ರದ ರಕ್ಷಿತ್ ಅವರು ತಯಾರು ಮಾಡಿದ್ದಾರೆ. ಮಲೆನಾಡು ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ. ಇವತ್ತು ಪರಿಸರ ಇದೆ, ಇವತ್ತು ಸಂಬಂಧದ ಬಗ್ಗೆ ಮಾತಾಡಿದೆ. ಪರಿಸರ ನಾವೇನು ಇವತ್ತು ನಮ್ಮ ಮಕ್ಕಳಿನ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಯಾವ ರೀತಿ ಉತ್ತಮಗೊಳಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಇವತ್ತು ಕಾಲ ಮಿಂಚಿಲ್ಲ, ನಾವು ಮಾಡಬೇಕಾಗಿದೆ. ಇವತ್ತು ಪರಿಸರ ಸಂಪೂರ್ಣವಾಗಿ ಪರಿಸರವನ್ನು ಹಾಳು ಮಾಡಿದವರೇ ನಾವು, ಅದನ್ನು ಕೊಂದಾಕಿದ್ದೀವಿ. ಪರಿಸರ ಉಳಿದಿಲ್ಲ ಇವತ್ತು ಅದು ನೇಚರ್ ಇದ್ದರೆ ನಾವು ಏನು ಬೇಕಾದ್ರೂ ಕೂಡ ಸಾಧನೆಯನ್ನು ಮಾಡ್ಬೋದು. ಇವತ್ತು ಸಂಬಂಧಗಳ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ GS ಉದ್ರಪ್ಪನವರು ಒಂದು ಕಡೆ ಹೇಳ್ತಾರೆ ನೋಡಿ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ, ಎಷ್ಟು ಕಷ್ಟವೂ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, ನಾನು ಎಂಬ ಹತ್ತಿರವಿದ್ದು ದೂರ ನಿಲ್ಲುವುದು ಈ ಅಮ್ಮಿನ ಕೋಟೆ ಒಳಗೆ, ನಾನು ಎಂಬ ದುರಹಂಕಾರದಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಪರಿಸರವನ್ನು ನಾವು ಉಳಿಸ್ಬೇಕಾಗಿದೆ. ಇವತ್ತು ನಮಗೆ ನಮ್ಮದೇ ಆದಂಥ ಜಾಗಗಳಿದೆ, ನಾವು ವಾಸ ಮಾಡೋದಕ್ಕೆ, ನಾವು ಎಂಜಾಯ್ ಮಾಡೋದಕ್ಕೆ, ನಮ್ಮ ಕುಟುಂಬವನ್ನು ಎಂಜಾಯ್ ಮಾಡೋದಕ್ಕೆ, ಸ್ನೇಹಿತರೊಟ್ಟಿಗೆ ಎಂಜಾಯ್ ಮಾಡೋದಕ್ಕೆ. ಇದರಲ್ಲಿ ನಾನು ಚಿತ್ರ ನೋಡಿಲ್ಲ, ನಾನು ಕೇಳಿದ್ದೀನಿ. ಇವತ್ತು ಪ್ರಾಣಿ ಸಂಕುಲ ಎಲ್ಲಿ ಬದುಕಬೇಕು? ಒಂದು ಕಡೆ ಮಲೆನಾಡಿನಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಆನೆಗಳು ನಾಡಿಗೆ ಬಂದು, ಕಾಡು ಪ್ರಾಣಿಗಳು ನಾಡಿಗೆ ಬಂದಿರ್ತಕ್ಕಂಥದ್ದು. ಇವತ್ತು ಕಾಳಿಂಗ್ ಸರ್ಪ ಸಂತತಿ ಬಹಳಷ್ಟಿದೆ. ಆ ಬಹಳಷ್ಟು ಇದ್ರೆ ಸಾಕಾಗಲಿಲ್ಲ, ಪೂರಕವಾಗಿ ಅದು ಬದುಕೋದಕ್ಕೆ ವ್ಯವಸ್ಥೆ ಆಗ್ಬೇಕಲ್ಲ. ಆ ಬದುಕೋದಕ್ಕೆ ವ್ಯವಸ್ಥೆಯನ್ನು ಯಾವ ರೀತಿ ನಾವು ಮಾಡಿಕೊಡ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವತ್ತು.
ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹಂದಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಇವತ್ತು ಚಿರತೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆನೆಗಳ ಕಾಡು ಕೋಣ. ಇವತ್ತು ನಮ್ಮ ಬೆಳಿಗ್ಗೆ ಎದ್ರೆ ನಾವು ಚಿಕ್ಕಮಗಳೂರಿನಲ್ಲಿ ಒಂದು ಸ್ವಲ್ಪ ಆಚೆ 8 ಕಿಲೋಮೀಟರ್ ಆಚೆ ಹೋದ್ರೆ ಕಾಡು ಕೋಣವನ್ನು ನೋಡ್ಕೊಂಡ್ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ಪ್ರಾಣಿ ಸಂಘರ್ಷ ತುಂಬ ಆಗಿದೆ. ಇವತ್ತು ಈ ಪ್ರಾಣಿ ಸಂಘರ್ಷದಲ್ಲಿ ಅವರಿಗೆ ಅವ್ರದೇ ಆದಂತಹ ಸ್ವತಂತ್ರ ಬದುಕನ್ನು ನಾವು ಕಲ್ಪಿಸಿಕೊಡದೇ ಇದ್ರೆ, ಅಂತ ಒಂದು ಪರಿಸರವನ್ನು ಕಾಪಾಡದಿದ್ರೆ ಮುಂದಿನ ಜೀವನ ನಮ್ಮೆಲ್ಲರದು, ಮುಂದಿನ ಪೀಳಿಗೆ ಬಹಳ ಕಷ್ಟ ಆಗ್ತದೆ. ಆ ಕೆಲಸ ಆಗ್ಬೇಕಾಗಿದೆ. ಆ ಕೆಲಸ ಕನ್ನಡ ಭಾಷೆ ಬಗ್ಗೆ ಹೇಳಿದ್ವಿ. ಇವತ್ತು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳಿದ್ದಾರೆ. ನೀ ಮೆಟ್ಟು ಎನ್ನಲ್ಲ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಏರುವ ಮರ ಸಹ್ಯಾದ್ರಿ, ಕುಡಿಯುವ ನೀರು ಕಾವೇರಿ ಅಂತ ಹೇಳಿದ್ದಾರೆ. ಅದಾಗಬೇಕಲ್ಲ. ಅದಾಗದೇ ಇದ್ರೆ ಹೇಗೆ ಈ ನಾಡನ್ನು ನಾವು ಕಟ್ಟೋದಕ್ಕಾಗ್ತದೆ ಇವತ್ತು? ಹಾಗಾಗಿ ಇಂಥ ಕನ್ನಡ ಚಿತ್ರಗಳು ಮತ್ತೆ ಬರಬೇಕಾದ್ರೆ ಅದಕ್ಕೆ ಅಷ್ಟೇ ರೀತಿಯ ಪ್ರೋತ್ಸಾಹವನ್ನು ಸಾರ್ವಜನಿಕವಾಗಿ ನಾವು ಕೊಟ್ಟು ಆ ಚಿತ್ರವನ್ನು ಮೇಲೆತ್ತಿ ಆ ಚಿತ್ರದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಮ್ಮ ಮನದಲ್ಲಿ ಮೂಡಿಸ್ಕೊಂಡು ಈ ಪರಿಸರವನ್ನು ಕಾಪಾಡ್ತಕ್ಕಂಥ ಈ ಚಿತ್ರರಂಗದಲ್ಲಿ ಏನು ಎಕ್ಸಾಕ್ಟ್ಲಿ ದಿ ಜಿಸ್ಟ್ ಬಂದಿದೆ, ಆ ಜಿಸ್ಟನ್ನು ಸಮಾಜಕ್ಕೆ ಹಂಚಿಕೆ ಆಗದ ರೀತಿಯಲ್ಲಿ ನಾವು ಮಾಡದೇ ಇದ್ದರೆ ಮುಂದಿನ ಪೀಳಿಗೆ ನಮ್ಮ ರಕ್ಷಿತಂಥವರಿಗೆ ಉತ್ತೇಜನವನ್ನು ಸಿಗದೇ ಇದ್ರೆ ಅವ್ರು ಮತ್ತೆ ಚಿತ್ರವನ್ನು ತೆಗೆಯೋದು ಹೇಗೆ? ಆ ನಿರ್ಮಾಪಕರು ಹೇಳಿದ್ರು, ನಮ್ಮ ನಿರ್ದೇಶಕರು, ಆ ನಿರ್ಮಾಪಕರು ಉತ್ಸಾಹದಿಂದ ಆಚೆ ಬರಬೇಕಲ್ಲ. ಕನ್ನಡ ಚಿತ್ರವನ್ನು ನೋಡ್ತಕ್ಕಂಥ ಆ ಥಿಯೇಟ್ರಿಗೆ ಹೋಗಿ ನೋಡ್ತಕ್ಕಂಥ ಟೈಮ್ ನಮ್ಮಲ್ಲಿ ಯಾರಿಗಿಲ್ಲ, ಉಳಿದಿಲ್ಲ. ಇವತ್ತು ಒಂದು ಕಾಲದಲ್ಲಿ ನಾವೆಲ್ಲ ಚಿತ್ರ ನೋಡಬೇಕು ಅಂತ ಹೇಳಿದ್ರೆ ನಾವು ಬಹಳ ಖುಷಿಯಿಂದ ಹೋಗ್ತಾ ಇದ್ದೇವೆ. ಇವತ್ತು ಅದನ್ನೇ ಹೇಳಿದ್ರು ಇವರು, ದಿನಕ್ಕೊಂದು ಚಿತ್ರದಂತೆ ತೆಗೆದಾಗ ಯಾವ ರೀತಿ ಅದಕ್ಕೆ ಪ್ರೋತ್ಸಾಹ ಸಿಗ್ತದೆ ಅನ್ನೋ ವಿಚಾರದಲ್ಲಿ. ಹಾಗಾಗಿ ಕನ್ನಡ ಭಾಷೆ ನೆಲ ಇವತ್ತು ಉಳಿಬೇಕಾಗ್ತದೆ. ಅಲ್ಲಿ ಯಕ್ಷಗಾನ ಕೂಡ ತೋರಿಸಿದಿರಿ. ಯಕ್ಷಗಾನ ಕಲಾವಿದರು ಇವತ್ತು ಎಲ್ಲಿ ಉಳಿದಿದ್ದಾರೆ? ಎಲ್ಲೋ ಒಂದು ಕಡೆ ಉಳ್ಕೊಂಡಿದ್ದಾರೆ. ಆ ಉಳಿದಿರ್ತಕ್ಕಂಥದ್ದು ಇನ್ನೂ ಹೆಚ್ಚು ಆಚೆ ಬರಬೇಕಾಗ್ತದೆ. ಜಾನಪದ ಕಲೆ ಸಾಹಿತ್ಯ, ನಮ್ಮ ತತ್ವಪದಗಳ ಆಧಾರದಲ್ಲಿ ಜಾನಪದ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ನಮ್ಮ ಹಿಂದಿನವರು ಉತ್ತಮವಾದ ನಾಡನ್ನು ಕಟ್ಟಿದ್ದಾರೆ, ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಿದ್ದಾರೆ. ಇವತ್ತು ಸ್ವಾಸ್ಥ್ಯ ಸಮಾಜ ಇವತ್ತು ಉಳಿದಿಲ್ಲ. ಇವತ್ತು ಅವರು ಒಕ್ಕಾಲು ವಿದ್ಯೆ ಮುಕ್ಕಾಲು ವಿದ್ಯೆಯಲ್ಲಿ ತುಂಬ ಅತ್ಯಂತ ಉತ್ತಮವಾದ ಆರೋಗ್ಯಕರವಾದ ನೆಮ್ಮದಿಯ ಜೀವನವನ್ನು ಮಾಡಿದಂಥ ನಮ್ಮ ಹಿರಿಯರು, ನಮ್ಮ ಮನೆಯಲ್ಲಿ 5-6 ಜನ ಮಕ್ಕಳು ನಮ್ಮ ಇದ್ದರು. ಇವತ್ತು ಒಂದೊಂದು ಮಗು ಸಾಕಕ್ಕೆ ಕಷ್ಟ ಆಗ್ತಾ ಇದೆ. ಇವತ್ತು ಅಂಥ ನಾಡಿನಲ್ಲಿ ಅವರು ಯಾವುದೇ ವಿದ್ಯೆಯನ್ನು ಕಲೀಲಿಲ್ಲ, ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ಟಿ ಉತ್ತಮವಾದ ಬದುಕನ್ನು ಕಟ್ಟಿಕೊಟ್ರು ನಮಗೆ. ಇವತ್ತು ಇಷ್ಟೊಂದು ಉತ್ತಮವಾದ ಪರಿಸರದೊಟ್ಟಿಗೆ ನಾವು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಇಂಥ ಚಿತ್ರಗಳ ನಿರ್ವಹಣೆ ಮಾಡೋ ಮುಖಾಂತರ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರದ್ದು ಪಾತ್ರ ಇದೆ. ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಇವತ್ತು ಪರಿಸರ ಉಳಿದೇ ಇದ್ರೆ ನಾವ್ಯಾರೂ ಉಳಿಯೋದಿಲ್ಲ. ಇವತ್ತು ಕೃಷಿ ಬದುಕು ನಮ್ಮಿಂದ ದೂರ ಆಗಿದೆ. ಇವತ್ತು ಕೃಷಿ ಬದುಕು ಲಾಭದಾಯಕ ಅಂತ ನಾವು ತೋರಿಸದೇ ಇದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲ ಮುಂದೊಂದು ದಿನ ತಿಂತಕ್ಕಂಥ ಅನ್ನ ಮತ್ತು ನೀರಿಗೆ ನಾವೆಲ್ಲ ಕಷ್ಟಪಡಬೇಕಾದಂಥ ದಿನ ಬರ್ತದೆ. ಜೇಬು ತುಂಬ ದುಡ್ಡು ಇರುತ್ತೆ, ಆದರೆ ಊಟ ಇರಲ್ಲ, ನೀರಿರಲ್ಲ. ಇವತ್ತು ಆ ಕೃಷಿ ಬದುಕು ಕೂಡ ಬೇಕಾಗಿದೆ. ಕೃಷಿ ಬದುಕು ನಮ್ಮ ಪರಿಸರದಲ್ಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಪರಿಸರ ಅತ್ಯಂತ ಶ್ರೀಮಂತವಾಗಿದೆ. ಆ ಶ್ರೀಮಂತ ಪರಿಸರವನ್ನು ಇನ್ನೂ ಹೆಚ್ಚು ಶ್ರೀಮಂತ ಮಾಡ್ತಕ್ಕಂಥ ಕೆಲಸವನ್ನು ಇಂತಹ ಚಿತ್ರಗಳ ಮುಖಾಂತರ ನಮ್ಮ ರಕ್ಷಿತಿರ್ಬೋದು, ನಮ್ಮ ನಿರ್ದೇಶಕರಿಗಾಗಲೇ ಮಾತಾಡಿ ನೀವೆಲ್ಲ ಬಹಳ ದಿಗ್ಗಜರಿದ್ದೀರಿ. ಇವತ್ತು ಇಲ್ಲಿ ಕಾಳಿಂಗ ಸರ್ಪದ ಸಂಪೂರ್ಣ ಉತ್ತಮವಾದ ದಿನ ನಡೆಯುವ ಅದರದ ಬದುಕನ್ನು ಅರ್ಥವರು ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಹಾಗಾಗಿ ನಾವು ಪ್ರಾಣಿ ಸಂಕುಲ ಇವತ್ತು ಆಗುಂಬೆ ಘಾಟ್ ಇರ್ಬೋದು, ಚಾರ್ಮಾಡಿ ಘಾಟ್ ಇರ್ಬೋದು, ನಮ್ಮ ಶಿರಾಡಿ ಘಾಟ್ ಇರ್ಬೋದು, ನೀವೆಲ್ಲ ನೋಡ್ತೀರಿ. ನೀವು ಅಲ್ಲಿ ಮಂಗಗಳು ಬಂದು ಅಲ್ಲಿ ಕಟ್ಟೆ ಮೇಲೆ ಕೂರ್ತವೆ. ಯಾಕೆ ಕೂರ್ತವೆ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಂಥವ್ರು, ಧರ್ಮಸ್ಥಳಕ್ಕೆ ಹೋದಂಥವ್ರು, ಅಥವಾ ಹೊರನಾಡಿಗೆ ಹೋದಂಥವ್ರು, ಶೃಂಗೇರಿ ದೇವಸ್ಥಾನಕ್ಕೆ ಹೋದವರು ಹಣ್ಣು ಕಾಯಿ ಅಂತ ತಂದು ಕೊಡ್ತಾರೆ ಅಂತ ಹೇಳಿ ಎಂಥ ದುಃಖ ಬರ್ತದೆ ಅದನ್ನು ನೋಡಿದರೆ. ಇವತ್ತು ನಾವು ಆ ಪ್ರಾಣಿ ಸಂಕುಲವನ್ನು ಬೆಳೆಸೋದಾದ್ರೆ ಆಗಿ ಹಿಂದೆ ಸಾಲ ಮರದಲ್ಲಿ ನಾವು ಹೋದರೆ ನೇರಳೆ ಮರ, ಹತ್ತಿಹಣ್ಣಿನ ಮರ, ಅರಳಿ ಮರ, ಹಣ್ಣುಗಳು ಬಿಡ್ತಕ್ಕಂಥ ಸಾಲ ಮರದಲ್ಲಿ ನಾವು ರೋಡ್ ಸೈಡ್ ಸಿಗ್ತಾ ಇದ್ದಂಥದ್ದು. ಇವತ್ತು ಅಂಥದ್ದು ಒಂದು ಮರ ನಾವು ನೋಡೋಕ್ಕಾಗಿಲ್ಲ. ಇವತ್ತು ಇಲ್ಲಿ ಹೋದ್ರು ಅಕೇಶಿಯ ನೀಲಗಿರಿ ಬೆಳೆದು ಇವತ್ತು ಸಂಪೂರ್ಣ ಹಾಳಾಗೋಗಿದೆ.
ಆ ಪ್ರಾಣಿಗಳಿಗೆ ಸರಿಯಾದ ರೀತಿ ಊಟ ಸಿಕ್ಕಿದ್ರೆ ಅವ್ಯಾಕೆ ಬಂದು ಬೀದಿನಲ್ಲಿ ಕೊಡ್ತಾ ಇವತ್ತು ಪಕ್ಷಿ ಸಂಕುಲ ಅಂತೂ ಸರ್ವನಾಶ ಆಗಿದೆ. ಇವತ್ತು ಆ ಪಕ್ಷಿ ಸಂಕುಲನ ಉಳಿಸ್ಬೇಕು. ಅದೇ ರೀತಿ ಇವತ್ತು ಕಾಳಿಂಗ ಸರ್ಪ ಯಾವ ಪ್ರಾಣಿಗಳು ಕೂಡ ನಮಗೇನು ತೊಂದರೆ ಮಾಡೋದಿಲ್ಲ. ನಾವು ಅವ್ರಿಗೆ ತೊಂದರೆ ಮಾಡಿದ್ರೆ ಮಾತ್ರ ಅವ್ರು ನಮ್ಗೆ ತೊಂದರೆ ಮಾಡ್ತಾರೆ. ಇದನ್ನ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ಈ ಚಿತ್ರ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಚಿತ್ರ ಎಲ್ಲ ಸಾರ್ವಜನಿಕ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಕೆಲಸ ಆಗಿ ಈ ರಕ್ಷಿತ್ ಮತ್ತು ಅವರೆಲ್ಲ ಸಂಘಟನೆಗಳು ಏನು ತಯಾರು ಮಾಡಿದ್ದಾರೆ ಈ ಚಿತ್ರೋದ್ಯಮ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ. ಎಲ್ರಿಗೂ ಶುಭವಾಗಲಿ. ಜೈ ಜೈ ಕನ್ನಡ, ಜೈ ಭಾರತ್. ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ನ್ಯಾಷನಲ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಮಾಜಿ ಉಪಾಧ್ಯಕ್ಷರು ಆಗಿದ್ದಂತಹ ನಮ್ಮ ನೆಚ್ಚಿನ ಶ್ರೀ ಭೋಜೇಗೌಡರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಖ್ಯಾತ ಉರಗ ತಜ್ಞರು, ಕಾಳಿಂಗ ಫೌಂಡೇಶನ್ ಅಡಿ ಸುಮಾರು 2 ದಶಕಗಳಿಂದ ಕಾಳಿಂಗ ಸರ್ಪ ಇವೆಲ್ಲರ ಸಂತತಿಯನ್ನ ಉಳಿಸೋದಕ್ಕೆ ಶ್ರಮವನ್ನ ವಹಿಸ್ತಾ ಇರುವಂತಹ ನಮ್ಮ ಖ್ಯಾತ ಉರಗ ತಜ್ಞರಾಗಿರುವಂತಹ ಶ್ರೀ ಗೌರಿಶಂಕರ್ ಅವರು ಸಿನಿಮಾದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಕಾಡಲ್ಲಿ ಕಾಳಿಂಗ ಸರ್ಪದ ಮುಂದೆ ಎಷ್ಟು ಆರಾಮಾಗಿ ಕೂತಿರ್ತೀನಂದ್ರೆ ಇಲ್ಲಿ ಇಷ್ಟು ಗಣ್ಯರ ಪಕ್ಕದಲ್ಲಿ ಮತ್ತು ಇಷ್ಟು ಕ್ಯಾಮ್ರಾ ಮುಂದೆ ತುಂಬಾ ಭಯ ಆಗ್ತಾ ಇದೆ, ಹೆದರಿಕೆ, ನರ್ವಸ್ನೆಸ್. ಬಟ್ ರಕ್ಷಿತ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಈ ತರ ಒಂದು ಟಾಪಿಕ್ ಅನ್ನ ಆರಿಸ್ಕೊಂಡು ನಮ್ಮ ಲೋಕಲ್ ನಮ್ಮಲ್ಲಿ ಇರುವ ಒಂದು ಕಥೆನ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಎಲ್ಲ ಮಿಷನ್ ಇಂಪಾಸಿಬಲ್ ತರನೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಚಿತ್ರದಲ್ಲಿ ನಮ್ಮ ಈ ಒಂದು ಫೀಲಿಂಗ್ ಇದೆಯಲ್ಲ ಅವುಗಳ ಬಗ್ಗೆ ತುಂಬಾ ಚೆನ್ನಾಗಿ ತಂದಿದ್ದಾರೆ. ಮತ್ತೆ ನಮ್ಮ ಸುಚೇಂದ್ರ ಪ್ರಸಾದ್ ಅವರ ಧ್ವನಿಯಲ್ಲಿ ನಮ್ಮ ಕಾಳಿಂಗ ಸರ್ಪ ಅಂತ ಕೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ನಾನು 1000 ಸಲ ಹೇಳಿರ್ತೀನಿ ಕಾಳಿಂಗ ಕಾಳಿಂಗ ಅಂತ, ಬಟ್ ನೀವು ಹೇಳೋದ್ರಲ್ಲಿ ನನಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ತಂಡದವರೆಲ್ಲ ಇವರು ನಮ್ಮ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ರಿಸರ್ಚರ್ಸ್. ನಾವು ಆ ತರ ಆಕ್ಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾವಿದ್ರೆ ನಮ್ಗೆ ಆಕ್ಟಿಂಗೇ ಬರೋದಿಲ್ಲ, ನ್ಯಾಚುರಲ್ ಆಗಿರ್ತೀವಿ. ಬಟ್ ಎಲ್ಲರೂ ತುಂಬಾ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಚಿತ್ರನ ಮಾಡಿದ್ದಾರೆ, ಎಲ್ಲರೂ ನೋಡ್ಬೇಕು. ಸರ್ ಹೇಳ್ದಂಗೆ ಕಾಡ್ ಬಗ್ಗೆ ಆಗ್ಲಿ ಚಿತ್ರದ ಬಗ್ಗೆ ನಮ್ಗೆ ಅಷ್ಟು ವಿಷಯಗಳು ಗೊತ್ತಾಗಲ್ಲ. ಕೇಸು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಎಂಜಾಯ್ ಮಾಡಿದೆ ನಾನು. ಮತ್ತೆ ಮುಖ್ಯವಾಗಿ ಆ ಹಳೆ ಕಾಲದಲ್ಲಿ ನಮ್ಮ ಅಮರೀಶ್ ಪುರಿ, ಶ್ರೀದೇವಿ ಆ ತರ ಕತೆ ತರ್ಲಿಲ್ವಲ್ಲ ಅವ್ರ ಚಿತ್ರ ಅಂದ ತಕ್ಷಣ ಫಸ್ಟ್ ನನಗೆ ಭಯ ಆಯ್ತು. ಆ ತರ ತಂದ್ರೆ ಈ ಕಾಲದಲ್ಲೂ ಆ ತರ ಒಂದು ಚಿತ್ರ ಮಾಡಿದ್ರೆ ನಮ್ಮ ಈ ಮೂಢನಂಬಿಕೆಗಳನ್ನ ಹೋಗ್ಸೋದು ತುಂಬಾ ಕಷ್ಟ ಆಗುತ್ತೆ ಅನ್ಕೊಂಡೆ. ಬಟ್ ಈ ಪೀಳಿಗೆ ಏನೋ ಪ್ರೆಸೆಂಟ್ ಜನರೇಷನ್ ಡೈರೆಕ್ಟರ್ ಅಂತ ತೋರಿಸ್ಬಿಟ್ಟಿದ್ದಾರೆ. ಅದೊಂದು ತುಂಬಾ ಸಂತೋಷ ಆಯ್ತು. ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲ, ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿಲ್ಲ, ಆದ್ರೆ ಸೈಂಟಿಫಿಕಲಿ ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ. ಜನರ ಮೂಢನಂಬಿಕೆ, ಅವರ ಮೌಢ್ಯಗಳಾಗ್ಲಿ ಅದರ ಬಗ್ಗೆ ಯಾವ ರೀತಿ ಅವರು ಡಿಸ್ಕಸ್ ಮಾಡ್ತಿದ್ರು. ನಾನು 20 ವರ್ಷಕ್ಕೆ ಮುಂಚೆ ತೀರ್ಥಹಳ್ಳಿ ಆಗುಂಬೆ ಕಡೆ ಹೋದಾಗ ಇದೇ ತರ ಡಿಸ್ಕಷನ್ ಇತ್ತು. ಬಟ್ ಅದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಂಬಿಕೆ ತುಂಬಾ ಮುಖ್ಯ. ಸರ್ ಹೇಳ್ದಂಗೆ ಕಾಳಿಂಗ ಸರ್ಪಗಳು ತುಂಬಾ ಮುಖ್ಯ, ಕಾಡು ಮುಖ್ಯ, ನೀರು ಮುಖ್ಯ. ನಿಮ್ಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ಹೆಂಗಿದ್ದಿದ್ದು ಹೆಂಗಾಗಿದೆ. ಇದಕ್ ಮೇಲೆ ನಾವೇನು ಹೇಳುವಂತ ವಿಷಯಗಳೇನಿಲ್ಲ. ಯಾವುದೇ ರೀತಿಯಲ್ಲಿ ಕಾಡು ಬಗ್ಗೆ ರಕ್ಷಣೆ ಮಾಡೋದು ಉದ್ದೇಶ ಇದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ತಂಡದವ್ರಿಗೆ ಎಲ್ಲರಿಗೂ ನನ್ನ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಉದ್ಭವ ಯಾರಿಗೂ ಈ ತರ ಅದ್ಭುತವಾದಂತಹ ಚಿತ್ರಗಳನ್ನ ನಮಗೋಸ್ಕರ ನೀಡಿದಂತ ಹಾಗೂ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಲ್ಲಿ ಒಬ್ಬರಾದಂತಹ ಕೊಳ್ಳೂರು ರಾಮಕೃಷ್ಣ ಸರ್ ಅವರು ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರರೇ ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ನನ್ನ ಸ್ನೇಹಿತರಾದ ರಕ್ಷಿತ್ ತೀರ್ಥಹಳ್ಳಿಯವರು, ನಾನು ತಿಳಿಬೇಡಿ, ನಾನು ಎಲ್ಲ ವಿದ್ಯೆಗಳನ್ನು ಸ್ವಲ್ಪ ಕಲಿತೆ. ಬಟ್ ಒಂದು ವಿದ್ಯೆ ಕಲಿಯೋಕ್ಕಾಗಿಲ್ಲ ಇದುವರೆಗೆ, ಅದೇ ಭಾಷಣ. ಇದೆಲ್ಲ ಭಾಷಣ ಮಾಡೋದು. ಬರುವಾಗ ಏನೋ ಹುಮ್ಮಸ್ನಿಂದ ಬರ್ತೀನಿ, ಅಲ್ಲಿರೋ ಗಣ್ಯರನ್ನೆಲ್ಲ ನೋಡಿದ ತಕ್ಷಣ ಅದೇನೋ ಇದ್ದಕ್ಕಿದ್ದಂಗೆ ಅದು ಮಾತೇ ಬರಲ್ಲ. ಆದ್ರೂ ಇವತ್ತು ಮಾತಾಡಲೇಬೇಕು. ಕಾರಣ ಇಷ್ಟೇ, ರಕ್ಷಿತ್ ಮೂಲತಃ ನಾವು ತೀರ್ಥಹಳ್ಳಿ ತಾಲೂಕಿನವರು. ಅವ್ರದ್ದು ಮೊದಲನೇ ಚಿತ್ರ ಹೊಂಬಣ್ಣ ಬಂದಾಗ ಆ ಪೇಪರ್ನಲ್ಲಿ ಬಂದಿರುವಂಥ ರಿವ್ಯೂಗಳನ್ನೆಲ್ಲ ನೋಡಿ ನಾನು ಚಿತ್ರಮಂದಿರಕ್ಕೂ ಚಿತ್ರ ನೋಡಿ ಎಷ್ಟು ಇಂಪ್ರೆಸ್ ಆದೆ ಅಂದರೆ,
ನಾನು 4-5 ಜನರ ಹತ್ರ ಕಳಿದ್ರೆ ಅದು ತೀರ್ಥಹಳ್ಳಿ ರಕ್ಷಿತ್ ಅಂತ ಒಂದು ನಂಬರ್ ಕೊಟ್ಟರೆ ನನಗೆ ಫೋನಲ್ಲಿ ವಿಶ್ ಮಾಡ್ಬೇಕು ಅವರಿಗೆ ಅಂತ ಹೇಳಿ ತಗೊಂಡು ಅಲ್ಲಿಂದ ಅವರ ಒಡನಾಟ ಜಾಸ್ತಿ ಆಯಿತು. ಅವರ ಎಲ್ಲ ಪಿಕ್ಚರ್ನು ನೋಡ್ಕೊ ಬಂದಿದ್ದೀನಿ. ಈ ಮಧ್ಯದಲ್ಲಿ ಇನ್ನೂ ಒಂದು ಹೇಳಬೇಕಂದ್ರೆ, ನಾನು ಮಾಡಿರೋ 30 ಚಿತ್ರಗಳಲ್ಲಿ 15 ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡಿದೆ. ಆ 15ರಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅವ್ರದ್ದು ಕಾಡಿನ ನೆಂಟರು ಅನ್ನೋದು ಒಂದು ರೈಟ್ಸ್ನ ನಾನು ತಂದಿಟ್ಕೊಂಡಿದ್ದೀನಿ. ಕಾರಣಾಂತರದಿಂದ ಅದನ್ನು ಇದುವರೆಗೆ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಇಯರ್ ತೊಗೊಂಡೆ, ಅದನ್ನು ಸದ್ಯದಲ್ಲೇ ಶುರು ಮಾಡ್ತೀವಿ. ಇಬ್ಬರು ಹೋಗಿ ಲೊಕೇಶನ್ಸ್ ಎಲ್ಲ ನೋಡಿ ಬಂದಿದ್ದೀವಿ. ಅವ್ರ ಬಗ್ಗೆ ನನಗೊಂಥರ ಹೆಮ್ಮೆ. ಏನೇ ಮಾಡಿದ್ರು ಕಥಾವಸ್ತು ಒಂಥರ ವಿಭಿನ್ನವಾಗಿರುತ್ತೆ. ಮಾಮೂಲಿ ನಾವು ಮಲೆನಾಡಿನವನೇ ಆದ್ರೂ ನಂದು ಯಾವ ಪಿಕ್ಚರ್ನು ಈ ಥರದ ಕಥೆನ ನಾನು ಪ್ರಯತ್ನ ಮಾಡಲಿಕ್ಕೆ ಹೋಗಲೇ ಇಲ್ಲ. ಬರೀ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ, ಇದಕ್ಕೆ ಮಾತ್ರ ತೀರ್ಥಹಳ್ಳಿ ಹೋಗ್ತಾ ಇದ್ದೆ. ಇವರ ಅಟೆಂಪ್ಟೇ ಬೇರೆ ಥರ ಇದೆ. ಜೊತೆಗೆ ಲಾಸ್ಟ್ ಟೈಮ್ ಇದು ಎಂಥ ಇದು ಕತೆ ಮಾರಾಯ, ಅದನ್ನು ನೋಡಿದ್ದೆ, ಅದನ್ನು ನೋಡಿ ಮೆಚ್ಚಿದ್ದೆ. ಇನ್ನೂ ಅವರಿಂದ ಇನ್ನೂ ಹೆಚ್ಚು ಚಿತ್ರಗಳು ಬರಲಿ ಅನ್ನೋದು ನಮ್ಮ ಆಸೆ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ರು. ಶೇಷಾದ್ರಿ ಅವ್ರದ್ದಂತೂ ಬಿಡಿ, ಮೊದಲೇ ಅವರು ಮಾತಿನಲ್ಲಿ ನಿಪುಣರು, ವಾಗ್ಮೇಲಿ ಒಳ್ಳೆ. ಅದರಿಂದ ಅವರೇ ಆಗಲಿ, ನಮ್ಮ ಭೋಜೇಗೌಡರಾಗಲಿ, ಇನ್ನಿತರ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ. ಆಲ್ ದಿ ಬೆಸ್ಟ್. ಇಂಥ ಚಿತ್ರಗಳು ಜನಗಳಿಗೆ ತಲುಪೋದು ಮುಖ್ಯ, ಮಾಡೋದು ದೊಡ್ಡದಲ್ಲ, ತಲುಪೋದು ಮುಖ್ಯ. ಟ್ರೈಲರು ಮೊದಲು ಟ್ರೈಲರ್ ಪರಂಪರೆ ಇರಲಿಲ್ಲ. ಕ್ರಮೇಣ ಟ್ರೈಲರ್ ನೋಡಿ ಪಿಕ್ಚರ್ ಬಿಸ್ನೆಸ್ ಆಗುವಂಥದ್ದು ಬಂದಿತ್ತು. ಈಗ ಅದು ಕಾಣ್ತಾ ಇಲ್ಲ. ಇದರಲ್ಲಿ ಮೌತ್ ಪಬ್ಲಿಸಿಟಿ ಮೇಲೆ ಈಗ ಪಿಕ್ಚರ್ ನಿಲ್ಲಬೇಕಾಗಿದೆ. ನೀವುಗಳೆಲ್ಲ ಮಾಧ್ಯಮದವರು ಮನಸ್ಸು ಮಾಡಿದ್ರೆ ಯಾವುದೋ ದೊಡ್ಡದಲ್ಲ. ಅವರಿಂದಲೇ ಇವತ್ತು ಎಷ್ಟೋ ಚಿತ್ರಗಳು ಗೆದ್ದಿದ್ದಾವೆ, ಎಷ್ಟೋ ಚಿತ್ರಗಳು ಮೈಲಿಗಲ್ಲಾಗಿದ್ದಾವೆ. ಆ ಥರದ ಪ್ರೋತ್ಸಾಹ ನೀವುಗಳು ಕೊಡ್ತೀರಾ. ಆ ಥರ ಕೊಡೋದ್ರ ಮೂಲಕ ರಕ್ಷಿತನಂಥವ್ರನ್ನ ಯುವ ಪ್ರತಿಭೆಗಳನ್ನು ಎನ್ಕರೇಜ್ ಮಾಡ್ತೀರಾ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಖ್ಯಾತ ನಿರ್ದೇಶಕರಾದಂತಹ ಕೊಡ್ಲು ರಾಮಕೃಷ್ಣ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನು ನಮ್ಮ ತಿಮ್ಮಣ್ಣ ಮೊಟ್ಟೆಗಳು ಪ್ರಮುಖ ಪಾತ್ರಧಾರಿಯಾಗಿರುವಂತ ನಮ್ಮ ತಿಮ್ಮಣ್ಣ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಕೇಶವ್ ಸರ್, ನಿಮ್ಮ ಪಾತ್ರದ ಬಗ್ಗೆ ದಯಮಾಡಿ ಮಾತಾಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಿತ್ರರೇ, ಎಲ್ಲ ಸ್ನೇಹಿತರೆ ಹಾಗೂ ಚಿತ್ರತಂಡದ ಎಲ್ಲ ಸದಸ್ಯರೇ ಹಾಗೂ ನಿರ್ದೇಶಕರೇ, ಮೂಲತಃ ನಾನು ಒಬ್ಬ ಬಡ ಕೃಷಿ ಕುಟುಂಬದಿಂದ ಬಂದವನು. ಪ್ರಾರಂಭದಲ್ಲಿ ನಾನು ರಂಗಭೂಮಿ ಚಟುವಟಿಕೆಯಲ್ಲಿ ಸದಾ ತೊಡಗಿಸ್ತಾ ಇದ್ದೆ. ಕೊನೆಗೆ ರಂಗಭೂಮಿ ಚಟುವಟಿಕೆ ಕೊನೆಗೆ ಅನಿಸ್ತು, ನಾನು ಎಷ್ಟೇ ರಂಗಭೂಮಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಸಹ ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕಾದ್ರೆ ಇವತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣಗಳು ಯಾರೋ ಸ್ನೇಹಿತರು ಹೇಳ್ತಾರೆ, ನೀವು ಯಾಕೆ ರೀಲ್ಸ್ಗಳನ್ನ ಮಾಡಬಾರ್ದು ಮೊಬೈಲ್ಗಳಲ್ಲಿ ಅಂತ. ನಾನು ಸಾಮಾಜಿಕ ಸಂದೇಶವನ್ನು ಇಟ್ಟುಕೊಂಡು 1 ನಿಮಿಷ ಅಥವಾ 2 ನಿಮಿಷದ ಒಂದಷ್ಟು ಹಾಸ್ಯಭರಿತವಾದ ಯಾವುದೊಂದು ರೀಲ್ಸ್ಗಳನ್ನ ಮಾಡಿ ಫೇಸ್ಬುಕ್ಕಿಗೆ, ವಾಟ್ಸಪ್ ಇದಕ್ಕೆಲ್ಲ ಬಿಡ್ತಾ ಇದ್ದೆ. ಆನಂತರ ಸ್ವಲ್ಪ ಜನರು ಪರಿಚಯ ಆಯಿತು. ಅದನ್ನೇ ಆ ರೀಲ್ಸ್ಗಳನ್ನ ನೋಡಿ ನಿರ್ದೇಶಕರು ನನಗೆ ನನ್ನ ಪರಿಚಯ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಫೋನ್ ನಂಬರ್ ಇಸ್ಕೊಂಡು ಮೊಟ್ಟ ಮೊದಲು ನನಗೆ ಎಂಥ ಕತೆ ಮಾರಾಯ ಅಂತ ಒಂದು ಸಿನಿಮಾದಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅವರ ಒಂದು ಕುಡುಕನ ಪಾತ್ರ ಬರುತ್ತೆ, ಶರಾವತಿ ನದಿಗೆ ಸಂಬಂಧಪಟ್ಟಂತ ಒಂದು ಕತೆ. ಆ ನಂತರದಲ್ಲಿ ತಿಮ್ಮನ ಮೊಟ್ಟೆ ಪಾತ್ರ, ಇದೇ ಮೊಟ್ಟ ಮೊದಲು ನಾಯಕ ನಟರಾಗಿ ಅಭಿನಯಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ಸಿನಿಮಾ ಗೆಲ್ಬೇಕಾದ್ರೆ ಎಲ್ಲಾ ಮಾಧ್ಯಮ ಮಿತ್ರರು ಈ ಕಲಾವಿದರನ್ನ ಬೆಂಬಲಿಸ್ಬೇಕಂತ ಕೇಳ್ಕೊಳ್ತೀನಿ. ಟೋಟಲಿ ಈ ಸಿನಿಮಾದಲ್ಲಿ ನಾನು ಅನ್ಕೊಂಡಂಗೆ ಒಂದು ಸಂಪೂರ್ಣ ಮಲೆನಾಡಿನ ಸೌಂದರ್ಯವನ್ನ ಅನಾವರಣಗೊಳ್ಳುವುದ್ರ ಜೊತೆಗೆ ಮಲೆನಾಡು ಭಾಷೆ ಮತ್ತು ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ, ದೇವರು, ಆಚರಣೆ ಇವು ಎಲ್ಲರ ಮಧ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದಕ್ಕೆ ಗುದ್ದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಮಧ್ಯದಲ್ಲಿ ಬರುತ್ತೆ. ಇವರ ಗುದ್ದಾಟದಲ್ಲಿ ಕೊನೆಗೆ ಗೆಲ್ಲೋದು ಸಂಪ್ರದಾಯ, ಸಂಸ್ಕೃತಿ, ನಡೆ, ನುಡಿ, ದೇವರು, ಬಣ ಇಂಥವಲ್ಲ. ಸಂಪ್ರದಾಯ, ಹಳ್ಳಿಯ ಸಂಪ್ರದಾಯ ಸಂಸ್ಕೃತಿಗಳೇ ಇದರಲ್ಲಿ ಗೆಲ್ಲುತ್ತೆ. ಅದರಲ್ಲಿ ಸಣ್ಣದಾದ ಒಂದು ಸಾರಾಂಶವನ್ನ ಈ ಚಿತ್ರದಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ. ಅದ್ರಲ್ಲಿ ನನಗೆ ಬಹಳ ಮುಖ್ಯವಾಗಿ ಒಂದು ಮುಖ್ಯವಾದ ಈ ಪಾತ್ರವನ್ನು ಇಟ್ಟು ನನ್ನ ಕೈಗಿಟ್ಟು ನನ್ನನ್ನ ಹುರಿದುಂಬಿಸಿ ನನಗೆ ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಚಿತ್ರತಂಡಕ್ಕೆ ಹಾಗೂ ನಿರ್ದೇಶಕರಿಗೆ ನಾನು ಹೃದಯ ಪೂರ್ವಕವಾದ ಕೃತಜ್ಞತೆ ಅಂತ ಹೇಳ್ತೀನಿ. ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ಕೊಳ್ತಾ, ಯಾಕಂದ್ರೆ ಪಕ್ಕದಲ್ಲಿ ನಮ್ಮ ಸುಚೇಂದ್ರ ಸರ್ ಇದ್ದಾರೆ, ಹಾಗಾಗಿ ನನಗೆ ಮಾತಾಡೋದಕ್ಕೆ ಸ್ವಲ್ಪ ತಡವರ್ತಾ ಇದ್ದೇನೆ. ಹಾಗಾಗಿ ಆಕ್ಚುಲಿ ನಾನು ಮಾತಾಡೋ ಕೊಟ್ರೆ ಮಲೆನಾಡು ಭಾಷೆಯಲ್ಲಿ ಮಾತಾಡೋದು, ಈ ಸ್ವಲ್ಪ ಸ್ಟ್ಯಾಂಡರ್ಡ್ ಕನ್ನಡ ಮಾತಾಡ್ಕೋ ತಕ್ಷಣ ಏನೋ ಸಮಸ್ಯೆ ಆಗತ್ತೆ. ಬೇಡ, ಅದು
ಇಲ್ಲಿ ಸಾಕು ಒಂದ್ ದಿವಸ ಹಾಗೆ ಆಗ್ತದೆ ನಮ್ಮಲ್ಲಿ ಇವಳಿಗೆ ಜ್ವರ ಅಲ್ಲ, ಜ್ವರ ಇಲ್ಲದಾಗ್ಲೂ ಇವಳು ಜ್ವರ ಮನೇಲಿ. ಈ ಕೊರೋನಾ ಟೈಮಲ್ಲಿ ಎಂತ ಅಂದ್ರೆ ನಾನ್ ಹೇಳ್ದೆ ಇವಳಿಗೆ, ಅಲ್ಲ ಕಡೆ ನೀನು ಪ್ಯಾಟಿಗೆ ಹೋದಾಗ ಒಂದ್ ತನ್ನಿ ಇದ್ ತನ್ನಿ ಅಂತ ಹೇಳ್ಬೇಡ, ದುಡ್ಡಿಗೆಲ್ಲ ಎಲ್ಲಿ ಹೋಗುದು, ಕೊರೋನಾ ದುಡ್ಡು ಬೇರೆ ಖರ್ಚಿಗಿಲ್ಲ, ಕೆಲಸ ಕಾರ್ಯ ಅಂತೂ ಇಲ್ಲ ಕೊರೋನಾ ದೇಶದಿಂದ. ನೀವೇನಾದ್ರು ಪ್ಯಾಟಿಗೆ ಹೋಗಿ ನೀವು ಒಂದ್ ತನ್ನಿ ಪ್ಯಾಟಿಗಿಂದ ಪರಟತಿ ಸಾಮಾನ್ ತನ್ನಿ ಅಂತ ಏನಾದ್ರು ಹೇಳಿದ್ರೆ ನಾನು ಹೊಳೆಗೆ ಹಾಕ್ತೀನಿ ಅಂದೆ. ಅವ್ರು ಇವ್ ಹೇಳ್ತಾಳೆ ಹೊಳೆಗೆ ಹಾರೆ ಮೇಲ್ ಬರಷ್ಟತಿ ಮೀನ್ ತನ್ನಿ ಅದಾವ ಎಲ್ಲಿದೆ ಈ ತರದ ಒಂದು ಮಲಯಾಳ ಹಾಡು ಭಾಷೆಯಲ್ಲಿ ಮಾತಾಡಿದ್ರೆ ಇನ್ನು ಸಾಕಷ್ಟಿದೆ, ಸಮಯ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳನ್ನ ಅರ್ಪಿಸ್ತಾ ಇನ್ನ ರಘು ಅವರು ಮಾತಾಡ್ಬೇಕು. ಮಾತಾಡ್ಸ್ಲಿಲ್ಲ ಅಂದ್ರೆ ಹೆಂಗೆ, ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಆಗ್ಲೇ ಯಾರೋ ಕೇಳಿದ್ರು ಮೊಟ್ಟೆ ಪಾತ್ರ ನೀವೇನ ಮಾಡಿರೋದು ತಿಮ್ಮನ ಮೊಟ್ಟೆ? ಇಲ್ಲ, ಇದು ಬೇರೆ ಮೊಟ್ಟೆ, ಅದು ಬೇರೆ ಮೊಟ್ಟೆ. ಅಣ್ಣ ನೀವೇ ಕೇಳಿದ್ದು ಮೊಟ್ಟೆ. ಈ ಕೋಬ್ರಾ ರೆಸ್ಕ್ಯೂ ಟೀಮ್ ಅದು ನಮ್ಮ ಹೆಡ್ ಇವರು ಸರ್ ಜೊತೆ ನಾವು ಟೀಮ್ 4-5 ಜನ. ಆಶಿಕ್ ಅವರಿದ್ರು ಜೊತೆಗೆ. ಒಂದು ವಿಶೇಷವಾದ ಸ್ಥಳ ಅಂದ್ರೆ ಮೂಲತಃ ನಾನು ಕೂಡ ತೀರ್ಥಹಳ್ಳಿಯ ಕಮ್ಮರಡಿಯವನು, ಹಾಗಾಗಿ ನನಗೆ ಅದು ತುಂಬಾ ಕನೆಕ್ಟ್ ಆಯ್ತು ಸಿನಿಮಾ. ಆ ಪಾತ್ರ ಕೂಡ ಅಷ್ಟೇ. ಒಟ್ಟಾರೆ ಚಿತ್ರತಂಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನು ಆಶಿಕಾ ಸೋಮಶೇಖರ್ ಅವರು 1-2 ನಿಮಿಷ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ, ಮತ್ತೆ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ತುಂಬಾ ಖುಷಿ ಆಗ್ತಿದೆ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗಿರೋದಕ್ಕೆ. ಅಂಡ್ ರಕ್ಷಿತ್ ಸರ್ ನನಗೆ ಈ ಕತೆಗೆ ಅಪ್ರೋಚ್ ಮಾಡಿದ್ದು, ಅವ್ರದ್ದು ಬುಕ್ ಕೊಟ್ಟರು, ಹೀಗೆ ಒಂದು ಕತೆ ಇದೆ ತಿಮ್ಮನ ಮೊಟ್ಟೆಗಳು ಓದಿ ಅಂತ. ಸೊ ನಾನು ಓದಿದ್ಮೇಲೆ ನನಗೆ ಕತೆ ತುಂಬ ಇಷ್ಟ ಆಯಿತು. ಸೊ ನನಗೆ ನನ್ನ ಪಾತ್ರಕ್ಕಿಂತ ಇಡೀ ಕತೆ ಇದರಲ್ಲಿ ಇರಲೇಬೇಕು, ನಾನು ಈ ಮೂವಿಲಿ ಇರಲೇಬೇಕು ನಾನು ಅಂತ ಅನಿಸಿದ್ದು. ಆ್ಯಂಡ್ ತಿಮ್ಮನ ಪಾತ್ರ ಅಂತೂ ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಆ್ಯಕ್ಟ್ ಮಾಡಿರೋವಂಥ ಸುಚೇಂದ್ರ ಪ್ರಸಾದ್ ಸರ್ ಆಗಿರಲಿ, ಅಥವಾ ರಘುರಾಮನ್ ಕೊಪ್ಪ ಸರ್ ಆಗಿರಲಿ, ತಿಮ್ಮಣ್ಣ ಕೇಶವ್ ಸರ್ ಆಗಿರಲಿ, ಅಥವಾ ಪ್ರಗತಿ ಅವರಾಗಿರಲಿ, ಆ್ಯಂಡ್ ಪೃಥ್ವಿ, ಸೊ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ರಕ್ಷಿತ್ ಸರ್ ಒಂದು ಇಂಟೆಲಿಜೆಂಟ್ ಡೈರೆಕ್ಟರ್ ಆ್ಯಕ್ಚುಲಿ. ಸೊ ಈ ಮೂವಿ ಕಥಾವಸ್ತುನೇ ಮಾನವ ಮತ್ತು ಪ್ರಕೃತಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟ್. ಅದೊಂದು ತುಂಬ ಮುಖ್ಯವಾಗಿರೋ, ಈಗ ತುಂಬ ಪ್ರಸ್ತುತವಾಗಿರೋ ಟಾಪಿಕ್ ಆ್ಯಕ್ಚುಲಿ. ಈಗಲಿಗಿಂತ ಇನ್ನು ಮುಂದೆ ಹೋಗ್ತಾ ತುಂಬ ಮುಖ್ಯವಾಗ್ತಾ ಹೋಗುತ್ತೆ ಅನಿಸುತ್ತೆ. ಸೊ ನಾವೇನೋ ಆ್ಯಕ್ಷನ್ಸ್ ಅಥವಾ ಏನೋ ತಗೊಳ್ದೆ ಹೋದರೆ ಅದು ಮೋಸ್ಟ್ಲಿ ಪ್ರಕೃತಿನೇ ನಮಗೆ ಹೇಳ್ಕೊಡುತ್ತೆ. ನಾವು ಅವಾಗವಾಗ ನೋಡ್ತಾ ಇರ್ತೀವಿ, ಪ್ರಕೃತಿ ನಮಗೆ ವಾಪಸ್ ಕೊಡ್ತಾ ಇರುತ್ತೆ, ನಾವೇನು ಮಾಡ್ತೀವೋ ಅದು ನಮಗೆ ವಾಪಸ್ ಕೊಡ್ತಾ ಇರುತ್ತೆ. ಸೊ ತುಂಬ ಮುಖ್ಯವಾಗಿರುವಂಥ ಟಾಪಿಕ್ ಇದು. ಆ್ಯಂಡ್ ಅದೇ ಕಥಾವಸ್ತು ಇಟ್ಕೊಂಡು ತುಂಬ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ದಾರೆ. ಸಿನಿಮ್ಯಾಟೋಗ್ರಫರ್ ಆಗಿರಲಿ ಆ್ಯಂಡ್ ಮ್ಯೂಸಿಕ್ ಆಗಿರಲಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಟ್ರೇಲರಲ್ಲಿ ನೋಡ್ದಂಗೆ ತುಂಬ ಗ್ರೀನರಿ ಇದೆ. ನಮ್ಮ ಮಲೆನಾಡು ಅಂದ್ರೇ ಅಷ್ಟು ಹಚ್ಚ ಹಸಿರಿಂದ ತುಂಬಿರುತ್ತೆ. ಆ್ಯಂಡ್ ಸಿನಿಮಾ ಲೊಕೇಶನ್ಸ್ ಕೂಡ ಹಾಗೆ ಇತ್ತು, ಒಂದು ಕಾಡು ಮಧ್ಯೆ. ನಮ್ಮಲ್ಲಿ ಇಂಬ್ಳಗಳಂತ ಇರುತ್ತೆ, ಲೀಚಸ್. ಸೊ ಅದ್ರ ಮಧ್ಯೆ ಶೂಟ್ ಮಾಡಿದ್ದು. ನಾನಂತೂ ಸ್ನೇಕ್ ರಿಸರ್ಚ್ ಟೀಮಲ್ಲಿ ಕೆಲಸ ಮಾಡುವಂಥ ಒಂದು ಪಾತ್ರ ಇದು, ಹಿತಾ ಅಂತ. ಸೊ ಸ್ನೇಕ್ ಸ್ಟಿಕ್ ಕೊಟ್ಟಿದ್ರು, ನಾನು ಫುಲ್ ಅದರಲ್ಲಿ ಇಂಬ್ಳಾನೇ ಓಡಿಸ್ತಾ ಇದ್ದೆ ಶೂಟಿಂಗ್ ಟೈಮಲ್ಲಿ. ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆಗಿರಲಿ, ಶ್ರೀಕೃಷ್ಣ ಪ್ರೊಡಕ್ಷನ್ಸ್ ಅಂತ, ತುಂಬ ಸಪೋರ್ಟಿವ್ ಆಗಿ ಯಾರಿಗೂ ಏನೂ ಕಮ್ಮಿ ಆಗದೆ ಇದ್ದಂಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಅಣ್ಣ ಅಂತ, ವಿನಯ್ ಕಣಿವೆ ಅವರು ತುಂಬ ಬ್ಯೂಟಿಫುಲ್ ಆಗಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ನಡುವೆ ಇವತ್ತು ನಾವು ಟ್ರೇಲರ್ ಲಾಂಚ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇದೊಂದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಆಗಿ ನಿಲ್ಲುತ್ತೆ ಅನಿಸುತ್ತೆ. ಸರ್ ಹೇಳ್ದಂಗೆ ಎಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಈಗ. ಸೊ ಅದ್ರ ಎಲ್ಲದರ ಮಧ್ಯೆ ಇದೊಂದು ಮುಖ್ಯವಾದ ಚಿತ್ರ. ಇದು ಇನ್ನೂ ಸಾಕಷ್ಟು ಜನರಿಗೆ ತಲುಪಬೇಕು, ಒಂದು ಕಾನ್ವರ್ಸೇಷನ್ ಶುರು ಆಗಬೇಕು ಎಲ್ಲರ ನಡುವೆ. ಆ್ಯಂಡ್ ಅದರಿಂದ ಏನೋ ಒಂದು ಆ್ಯಕ್ಷನ್ ಆಗಬೇಕು ಅಂತ ಭಾವಿಸ್ತೀನಿ ನಾನು. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಧನ್ಯವಾದಗಳನ್ನ ಅರ್ಪಿಸ್ತಾ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತ ಶ್ರೀ ಶಿವಕುಮಾರ್ ಸರ್ ಅವರು ದಯವಿಟ್ಟು ಮಾತಾಡಬೇಕು. ಶಿವಕುಮಾರ್ ನಾಗರ ನವಿಲೆ ಅವರು ನಮ್ಮ ಕರ್ನಾಟಕ ಕೌನ್ಸಿಲ್ ಪ್ರೆಸ್ ಕ್ಲಬ್ ನ ಅಧ್ಯಕ್ಷರು. ಹಾಗೆ ರೀಸೆಂಟ್ ಆಗಿ ಸಿಂಗಪೂರ್ಗೆ ಇಬ್ರಲ್ಲ ನೂರಾರು ಕನ್ನಡಿಗರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕನ್ನಡದ ಹಬ್ಬವನ್ನ ಅದ್ದೂರಿಯಾಗಿ ಯಶಸ್ವಿಯಾಗಿ ಆಚರಿಸಿದ್ರು.
ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಸರ್ ತಮ್ಮ ಮಾತುಗಳು. ಸರಿ ಹೋಗೋಣ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಬರ್ತಕ್ಕಂಥ ಎಲ್ಲ ಪ್ರೀತಿಯ ನಮ್ಮ ಮಾಧ್ಯಮದವರು, ಯಾಕೆಂದ್ರೆ ಕೊನೆಯಲ್ಲಿ ಕೊಟ್ಟಿದ್ದಾರೆ ನನಗೆ ಮಾತಾಡೋದಕ್ಕೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇವರೆಲ್ಲ ಎದ್ದು ಬಿಡ್ತಾರೆ, ಆದರೂ ಮಾತಾಡ್ಬಿಡ್ತೀನಿ, ಅದಕ್ಕೆ ಮಾತಾಡ್ಬಿಡ್ತೀನಿ. ಈ ತಿಮ್ಮನ ಮೊಟ್ಟೆಗಳು, ಮೊದಲೇ ಹೇಳ್ಬಿಡ್ತೀನಿ, ತಿಮ್ಮನ ಮೊಟ್ಟೆಗಳು ಈ ಒಂದು ಸಿನಿಮಾಗೆ ಒಂದು ಒಳ್ಳೆಯ ಪ್ರೋತ್ಸಾಹ. ಈ ಸಿನಿಮಾ ಯಶಸ್ವಿಯಾಗಲಿ, ಆ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ಈ ಒಂದು ಟ್ರೈಲರ್ ಬಗ್ಗೆ ಒಂದು ವಿಡಿಯೋ ತೋರಿಸ್ತೀನಿ ಅಂತೇಳಿ ನಮ್ಮ ನಾಗೇಂದ್ರ ಡೈರೆಕ್ಟರ್ನ ಕರ್ಕೊಂಬಂದ. ಯಾರಾದರೂ ಬರ್ತಾರೆ ಅಂದರೆ ನನಗೆ ಭಯ ಆಗೋದು, ಏನಕ್ಕೆ ಅಂತಂದರೆ ಸಿನಿಮಾ ಹೇಗಿರುತ್ತೋ ಏನೋ ಒಂದು ನೀವೊಂದು ಬೈಟ್ಸ್ ಕೊಡಿ ಅಂತಾರೆ. ಆ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಯಾರು ನಮ್ಮನ್ನು ಸೇರಿಸಿ ಬೈಕೊಂತಾರೆ. ಹಾಗಾಗಿ ಈಗ ನಮ್ಮ ಶೇಷಾದ್ರಿ ಸರ್ ಹೇಳಿದ್ರು ದಿನಕ್ಕೊಂದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಅದಕ್ಕೆ ಕಾರಣ ಏನು ಅಂತಂದರೆ, ಆ ಒಂದು ನಿರ್ದೇಶಕರಾಗಿ ಆ ಒಂದು ವೃತ್ತಿಯಲ್ಲಿ ಕೃಷಿ ಮಾಡದಲ್ಲೇ ಇರೋ ಒಂದು ಎಲ್ಲ ಇವತ್ತು ಹೆಂಗಾಗಿದೆ ಅಂತಂದರೆ, ಒಬ್ಬರು ಕ್ಯಾಮ್ರಾಮನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೋಗ್ತಾರೆ, ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಹೋಗಿರ್ತಾನೆ, ನೆಕ್ಸ್ಟ್ ಇನ್ನೂ ಸಿನಿಮಾ ಫಿನಿಶ್ ಆಗಿರಲ್ಲ, ಆವಾಗಲೇ ಡೈರೆಕ್ಟರ್ ಅಂತ ಹೋಗ್ತಾನೆ. ಹಾಗಾಗಿ ಈ ಸಿನಿಮಾಗಳು ಫೈಲ್ಯೂರ್ ಆಗ್ತಾ ಇದೆ. ಈಗ ಪಿ ಶೇಷಾದ್ರಿ ಅವರು ಸಿನಿಮಾಗಳು ಯಾವುದು ಫೈಲ್ಯೂರ್ ಅನ್ನೋದೇ ಇಲ್ಲ, ಎಲ್ಲ ರಾಷ್ಟ್ರ ಪ್ರಶಸ್ತಿನೇ ಬಂದಿರೋದು. ಹಾಗಾಗಿ ಇವತ್ತು ಬೇಕಾಗಿರೋದು ಏನಂತಂದರೆ ಒಂದು ಒಳ್ಳೆ ಮೆಸೇಜು. ಯಾಕಂದರೆ ನಾನು ಆ ಟ್ರೈಲರ್ನ ನೋಡಿದೆ, ನಾನು ಭಾಳ ಅದ್ಭುತವಾದ ಒಂದು ಮೆಸೇಜ್ ಇತ್ತು. ನಾವೆಲ್ಲ ಇವತ್ತು ಬೆಳೆದಿರೋದು, ನಾವು ಹಾಸನ ಜಿಲ್ಲೆ ಕುಗ್ರಾಮದಲ್ಲಿ ಕುರಿ ಕಾಯ್ಕೊಂಡಿದ್ದವನು, ಅಲ್ಲಿಂದ ಇಲ್ಲಿಗೆ ಬಂದು ನಾನು ಬದುಕು ಕಟ್ಕೊಂಡೆ ಅಂದರೆ ನಾವು ಬೆಳೆದಿರೋದು ಹೇಗೆ ಅಂದರೆ ನಮ್ಮ ಸಿನಿಮಾಗಳಿಂದ. ಒಂದು ಒಳ್ಳೊಳ್ಳೆ ರಾಜ್ಕುಮಾರ್ ಸಿನಿಮಾಗಳಾಗ್ಬೋದು, ಈಗ ಸುಮಾರು ಸಿನಿಮಾಗಳಿಂದ ನಾವು ಕತೆಗಳಿಂದ ಓದಿ ಇವತ್ತು ನಾವು ಅದರ ಒಂದು ಸ್ಫೂರ್ತಿಯಿಂದ ನಾವು ಬದುಕನ್ನ ಕಟ್ಕೊಂಡಿದ್ದೀವಿ. ಇವತ್ತು ನಮಗೆ ನಮ್ಮ ಜನಕ್ಕೆ ಬೇಕಾಗಿರೋದೇನಂತಂದರೆ ರೀಲ್ಸ್ಗಳಲ್ಲ, ಮೊಬೈಲ್ಗಳಲ್ಲಿ ಇವತ್ತೆಲ್ಲ ಯಾವ ರೀತಿ ಕೆಟ್ಟ ರೀಲ್ಸ್ಗಳನ್ನ ಮಾಡಿ ಒಂದು ಮೊಬೈಲ್ ನೋಡೋದಕ್ಕೇನೆ ಅಸಹ್ಯ ಆಗೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದೆ. ಇವಾಗ ಅವರು ಒಂದು ಮೆಸೇಜ್, ಈ ಒಂದು ಸಿನಿಮಾದಲ್ಲಿ ಒಂದು ಮೆಸೇಜನ್ನ ಇದೆ, ಇನ್ನು ಪ್ರಕೃತಿ ಉಳಿಸೋವಂಥ ಒಂದು ಪ್ರಯತ್ನನ ಅವರು ತಂಡ ತಗೊಂಬಂದಿದೆ. ಈ ರೀತಿ ಹೆಚ್ಚು ಹೆಚ್ಚು ಸಿನಿಮಾಗಳು ಬರಬೇಕು. ಈ ಸಿನಿಮಾಗಳು ಯಶಸ್ವಿ ಆಗಬೇಕು ಅಂದರೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನಾವೆಲ್ಲರೂ ಕೂಡ ಸೇರಿ ಈ ಒಂದು ಸಿನಿಮಾ ಯಶಸ್ವಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತೆ ಅವರ ತಂಡಕ್ಕೆ ನಾನು ರಕ್ಷಿತ್ ತೀರ್ಥಹಳ್ಳಿ ಅವರಿಗೆ ಅವ್ರಿಗೆ ಶುಭಾಶಯ ಕೊಡ್ತಾ, ಅವ್ರ ತಂಡಕ್ಕೆ ಶುಭಾಶಯ ಕೊಡ್ತಾ, ನನ್ನನ್ನು ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಇನ್ನು ಪ್ರಗತಿ ಪ್ರಭು ಅವರು ಮಾತಾಡಬೇಕು. ಅದ್ಭುತವಾದಂತಹ ನಟಿ. ಕ್ಲೈಮ್ಯಾಕ್ಸ್ ಫಿಲಮ್ ಅಲ್ಲಿ ಯಾವಾಗ್ಲೂ ಚೆನ್ನಾಗಿರುತ್ತೆ, ಹಾಗೆ ಕೊನೆಯಲ್ಲಿ ಕೊಟ್ಟೆ ಅಂತ ನೀವಿಬ್ರು ಬೇಜಾರು ಮಾಡ್ಕೊಳ್ಬಾರ್ದು, ಕ್ಷಮೆ ಇರ್ಲಿ. ಖಂಡಿತ ಇಲ್ಲ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ ನಮಸ್ಕಾರ. ಆಕ್ಚುಲಿ ಇಲ್ಲಿ ಬಂದಿರುವಂತಹ ಗಣ್ಯರ ಮುಂದೆ ಮಾತಾಡೋಷ್ಟು ದೊಡ್ಡವಳು ನಾನಲ್ಲ. ಅವರ ಜೀವನ ಶೈಲಿಯ ಮಾರ್ಗದರ್ಶನದಲ್ಲಿ ನಾವಿನ್ನು ನಡಿಬೇಕಿದೆ, ಬೆಳಿಬೇಕಿದೆ. ನಾನು ಶೇಷಾದ್ರಿ ಸರ್ ಅವರ ಮೂವಿನಲ್ಲಿ 2 ಮೂವಿನಲ್ಲಿ ವರ್ಕ್ ಮಾಡಿದ್ದೀನಿ. ಅಂಡ್ ಪ್ರಸಾದ್ ಇದಾರಲ್ಲ, ಅವ್ರ ಜೊತೆ ನಾನು ಕೋ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ. ಆಕ್ಚುಲಿ ಭಯ ಆಗ್ತಿದೆ, ಬಿಕಾಸ್ ನಾನು ಹಾಡಬೇಕಾದ್ರೆ ಸ್ಟೇಜ್ ಶೋ ಕೊಡ್ಬೇಕಾದ್ರೆ ನಂಗೆ ಭಯ ಆಗಲ್ಲ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಹಾಗೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಖುಷಿ ಆಗುತ್ತೆ ಒಂದು ಸಿನಿಮಾ ಅಂತ ಕೈಗೆ ಒಂದು ಪ್ರಾಜೆಕ್ಟ್ ಬಂದಾಗ, ಒಂದು ಒಳ್ಳೆ ಪಾತ್ರ ಅಂತ ಬಂದಾಗ ಅದನ್ನ ನಿಭಾಯಿಸೋದು ತುಂಬಾ ಜವಾಬ್ದಾರಿಯುತ ಒಂದು ಕೆಲಸ ಆಗಿರುತ್ತೆ. ಸೊ ನಾನು ನನ್ನ ಒಂದು ಶಕ್ತಿ ಮೀರಿ ಒಂದಿಷ್ಟು ಪಾತ್ರಗಳನ್ನ ಮಾಡಿದ್ದೀನಿ, ಅದು ಜನಕ್ಕೂ ಇಷ್ಟ ಆಗಿದೆ, ಹಾಗಾಗಿ ತುಂಬಾ ಸಂತೋಷ ಪಡ್ತೀನಿ. ನಮ್ಮ ಈ ತಿಮ್ಮನ ಮೊಟ್ಟೆ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ನನಗೆ ಸಡನ್ ಆಗಿ ಒಂದು ಕಾಲ್ ಬಂತು. ಸೊ ಈ ಥರ ಒಂದು ಪಾತ್ರ ಇದೆ, ನೀವು ಬರಬೇಕು ಅಂತ ಸಡನ್ ಆಗಿ ಹೋಗಿ ಒಂದು 4-5 ದಿನ ನಾನು ಶೂಟ್ ಮಾಡ್ಕೊಂಡು ಬಂದೆ. ಒಂದು ಬೇರೆ ತರಹದೇ ಒಂದು ನನಗೆ ಅನುಭವ ಆಯಿತು. ತುಂಬ ನಾನು ಇದರಲ್ಲಿ ಅಂದರೆ ಸೀರಿಯಲ್ಗಳಲ್ಲಿ ನಾವು ಚಿಕ್ಕ ಪುಟ್ಟ ಒಂದು ರೈನ್ ಎಫೆಕ್ಟ್ ಮಾಡ್ತೀವಿ, ಬಿಕಾಸ್ ಸಿನಿಮಾ ಮುಗಿಯೋವರೆಗೂ ನಾನು ಫುಲ್ ರೈನಲ್ಲೇ ಇದ್ದೆ. ಒಂದು ಒಳ್ಳೆಯ ಅನುಭವ. ಹಾಗಾಗಿ ನಾನು ರಕ್ಷಿತ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ ಯು. ಇಲ್ಲಿ ಕರೆಸಿದ್ದೀರಾ, ಒಂದು ಒಳ್ಳೆ ವೇದಿಕೆನ ಹಂಚ್ಕೊಂಡಿದ್ದೀವಿ ದೊಡ್ಡ ದೊಡ್ಡ ಗಣ್ಯರ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಗತಿ ಅವರೇ. ಇನ್ನೊಂದು ವಿಚಾರ ಹೇಳೋದು ಮರ್ತ್ಬಿಟ್ಟೆ. ನಾವು ಶೂಟಿಂಗ್ ಹೋಗಿದ್ದು ಲೊಕೇಶನ್ ಆಗ್ಬೋದು, ಆಮೇಲೆ ಅಲ್ಲಿ ಕಂಪ್ಲೀಟ್ ನಮ್ಮನ್ನ ಅಂದ್ರೆ ನಾವು ಹೇಳಿದ್ದು ಈ ಥರದ ಲೊಕೇಶನ್ ಬೇಕು, ಒಂದು ವೆಸ್ಟರ್ನ್ ಘಾಟ್ಸ್ ಈ ಥರದ್ದು ಬೇಕು,
ಫ್ರೇಮ್ಸ್ ನಂಗೆ ಈ ಥರನೇ ಬೇಕು ಅಂತ ಹೇಳಿದಾಗ ಅಂಥ ಲೊಕೇಶನ್ ಅವ್ರ ಗಮನದಲ್ಲಿ ಇದ್ದವಕ್ಕೆಲ್ಲ ತೋರಿಸ್ತವ್ರು ನಮ್ಮ ವಿನಯ ಕಣಿವೆ ಒಬ್ಬರು ಸಾಹಿತ್ಯ ಪ್ರಿಯರು ಹೌದು, ಪೊಲಿಟಿಷಿಯನ್ ಅವರು ವೇದಿಕೆ ಹತ್ತಲ್ಲ, ಬೇಡ ನೀವು ಸಿನಿಮಾದಲ್ಲಿ ಮಾತಾಡಿ ಅಂತ ಹೇಳಿ ಇದು ಮಾಡಿದ್ದಕ್ಕೆ ನಾವು ಇದು ಮಾಡ್ಕೊಂಡ್ವಿ. ಅವ್ರು ಇದ್ದಿದ್ದಕ್ಕೆ ನಮ್ಗೆ ಬೇಕಾಗಿರೋ ಲೊಕೇಶನ್ಸ್ ಆಗ್ಬೋದು ಪ್ರತಿಯೊಂದು ಕೂಡ ನಮಗೆ ಸಿಕ್ಕಿದ್ದು. ಹಾಗಾಗಿ ಅವರೇ ಒಂದೆರಡು ಮಾತಾಡ್ಬೇಕು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಮಲೆನಾಡಿನಲ್ಲಿ ಒಂದು ಮಾತಿದೆ, ಹಸಿದವರಿಗೆ ಅನ್ನ ನೀಡ್ತಕ್ಕಂಥದ್ದು ಸಂಸ್ಕೃತಿ, ಹಾಗೆ ಹಸಿದವರ ಅನ್ನವನ್ನು ಕಿತ್ಕೊಳ್ತಕ್ಕಂಥದ್ದು ವಿಕೃತಿ. ತಾನು ಹಸಿದಿದ್ರೂ ಕೂಡ ಇನ್ನೊಬ್ಬರಿಗೆ ಅನ್ನ ಕೊಡ್ತಕ್ಕಂಥದ್ದು ನಮ್ಮ ಮಲೆನಾಡ ಸಂಸ್ಕೃತಿ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ನಾನು ರಕ್ಷಿತ್ ತೀರ್ಥಹಳ್ಳಿ ಅವರಿಗೆ ಶುಭವನ್ನು ಹಾರೈಸ್ತಾ, ಚಿತ್ರತಂಡದಲ್ಲಿ ನಾನು ಒಬ್ಬ ಪಾತ್ರಧಾರಿ, ಜೊತೆಗೆ ನಾನು ಕೂಡ ತಂಡದಲ್ಲಿ ಇರೋದ್ರಿಂದ ಮಾಧ್ಯಮ ಮಿತ್ರರಲ್ಲಿ ಮನವಿಯನ್ನು ಮಾಡ್ತಾ ಇದನ್ನು ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಹೇಳಿ. ಹಾಗೆ ವಿಶೇಷವಾಗಿ ನನಗೆ ರಕ್ಷಿತ್ ತೀರ್ಥಹಳ್ಳಿ ಭಾಳ ಇಷ್ಟ ಆಗ್ತಕ್ಕಂಥದ್ದು, ಏನು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಬರವಣಿಗೆಕಾರರಾಗಿ ಅವರು ತುಂಬ ಇಷ್ಟ ಆಗ್ತಕ್ಕಂಥದ್ದು ಕೂಡ ಅವರ ಚಿಂತನೆಗಳ ಮುಖಾಂತರ. ನನಗೆ ಈ ಕಥೆಯನ್ನು ಅವರು ಹೇಳಿದಾಗ ನಾನು ಹೇಳಿದೆ, ನಮ್ಮ ಮನೆಯ ಸುತ್ತ ತುಂಬ ಒಳ್ಳೆ ಕಾಡಿದೆ, ನಿಮ್ಮ ಕತೆಗೆ ಬೇಕಾದಂಥ ಎಲ್ಲ ಲೊಕೇಶನ್ಗಳು ಒಂದೇ ಸ್ಪಾಟ್ನಲ್ಲಿ ಸಿಗ್ತದೆ. ಜೊತೆಗೆ ಆ ಸಂದರ್ಭದಲ್ಲಿ ನನ್ನ ಮನೆ ಬೆಂಗಳೂರಿನಲ್ಲೇ ಇತ್ತು, ಮನೆ ಕೂಡ ಖಾಲಿ ಇತ್ತು. ನಾನು ಎಲ್ಲ ಚಿತ್ರತಂಡದವ್ರನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗುವಂಥ ವ್ಯವಸ್ಥೆ ಕೂಡ ನನ್ನ ಮನೆಯಲ್ಲಿದೆ. ಹಾಗಾಗಿ ಅಲ್ಲೇ ಎಲ್ಲ ವ್ಯಕ್ತಿಗಳು ಉಳ್ಕೊಂಡು ಅಲ್ಲೇ ಸಿನಿಮಾವನ್ನು ಮಾಡೋಣ ಅಂತ ಹೇಳಿದೆ. ಸೊ ಹಾಗಾಗಿ ನನ್ನ ಮನೆ ಎಲ್ಲ ತಂತ್ರಜ್ಞರು, ಆರ್ಟಿಸ್ಟ್ಗಳು ಎಲ್ಲರೂ ಅಲ್ಲೇ ಉಳ್ಕೊಂಡು ಒಂದೇ ಜಾಗದಲ್ಲಿ ಇದ್ದು ಬೆಳಗ್ಗೆ ಹೊರಡ್ತಾ ಇದ್ವಿ. ಸುತ್ತಮುತ್ತ ಕಾಡಿನಲ್ಲೇ ಈ ಶೂಟಿಂಗ್ನಲ್ಲೆಲ್ಲ ಮಾಡಿದ್ವಿ. ಹಾಗಾಗಿ ಮಲೆನಾಡಿನ ಚಿತ್ರಣವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಕೊನೆಗಾರನ ಕತೆ ಅಂತ ಹೇಳಿದ್ರೆ ಜಮೀನ್ದಾರಿಕೆ ಪದ್ಧತಿಯು ಕೂಡ ಬರ್ತದೆ ಇದರಲ್ಲಿ. ಊರಿನಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಮುಖಂಡ ಇರ್ಬೋದು ಅಥವಾ ಒಕ್ಕಲಿಗ ಮುಖಂಡ ಇರ್ಬೋದು, ಕೆಲಸಗಾರನ ಹೇಗೆ ನಡೆಸ್ಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಆ ಸೂಕ್ಷ್ಮತೆಯನ್ನು ಅವರು ತೋರಿಸಿದ್ದಾರೆ. ಜೊತೆಗೆ ಕಾಳಿಂಗ ಸರ್ಪದ ಬಗ್ಗೆ ಕೂಡ ವಿಶೇಷವಾದ ಅಧ್ಯಯನವನ್ನು ಮಾಡಿ ವಿಚಾರವನ್ನು ತಂದಿದ್ದಾರೆ. ಭಾಳ ಹಿಂದೆ ನಮ್ಮ ಮನೆಗಳಿಗೆಲ್ಲ ಕಾಳಿಂಗ ಸರ್ಪ ಬರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ, ಅಂದರೆ ಕಾಡಿನಲ್ಲಿ ಎಲ್ಲ ಹೋಗಿ ನಾವು ನೋಡಬೇಕಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಗೌರಿಶಂಕರ್ ಅಂತವರು ಸಂರಕ್ಷಣೆ ಮಾಡಿದ ನಂತರ ನಮಗೆ ಅದರ ಬಗ್ಗೆ ಜಾಸ್ತಿ ಅರಿವನ್ನು ಕೂಡ ಅವರು ಮೂಡಿಸಿದ್ರು. ಜೊತೆಗೆ ಮಲೆನಾಡಿನಲ್ಲಿ ಸ್ವಲ್ಪ ಕಾಳಿಂಗ ಸರ್ಪದ ಕಾಟ ಕೂಡ ಜಾಸ್ತಿ ಆಯಿತು ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಸಂಖ್ಯೆ ಜಾಸ್ತಿ ಮಾಡಿದ್ರಿಂದ ಅಂತ ಅನಿಸ್ತದೆ. ಹಾಗಾಗಿ ಇವತ್ತು ನಮ್ಮ ಮಲೆನಾಡಿನಲ್ಲಿ ನಮಗೆ ಕಾಡನ್ನು ಶೂಟ್ ಮಾಡುವಾಗ ಎಷ್ಟು ತೊಂದರೆ ಆಯಿತು ಅಂತ ಹೇಳಿದರೆ, ಎಲ್ಲೇ ಹೋಗಿ ಕ್ಯಾಮ್ರಾ ಇಟ್ಟರು ಕೂಡ ಒಂದು ಅಕೇಶಿಯ ಮರ ಕಾಣಿಸ್ತಾ ಇತ್ತು. ಆ ಅಕೇಶಿಯ ಮರ ಕಾಣದ ಹಾಗೆ ಲೊಕೇಶನ್ ಹುಡುಕೋದು ಎಷ್ಟು ಕಷ್ಟ ಆಯಿತು ಅಂತೇಳಿ ರಕ್ಷಿತ್ ಅವರಿಗೆ ಗೊತ್ತಿದೆ. ಹಾಗಾಗಿ ಅಕೇಶಿಯವನ್ನು ಮತ್ತು ಎಲ್ಲ ಪ್ರಾಣಿ ಸಂಕುಲಗಳನ್ನು ಬೆಳೆಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ. ಈಗಾಗಲೇ ನಮ್ಮ ಮಲೆನಾಡಿಗರ ಮೇಲೆ ಅತ್ಯಂತ ದೊಡ್ಡ ಪ್ರಹಾರಗಳು ನಡೀತಾ ಇದ್ದಾವೆ. ಒಂದು ಹುಲಿ ಯೋಜನೆ ಅಂತ ಯೋಜನೆ ಬರ್ತಾ ಇದೆ, ಕಸ್ತೂರಿ ರಂಗನ್ ಅಂತ ವರದಿ ಬರ್ತಾ ಇದೆ. ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಮನುಷ್ಯನಿಗಿಂತ ಸ್ವಲ್ಪ ಪ್ರಾಣಿಗಳಿಗೆ ಇವತ್ತು ಬೆಲೆ ಜಾಸ್ತಿ ಆದ ಹಾಗೆ ಕಾಣಿಸ್ತಾ ಇದೆ ನಮ್ಗೆ. ಅಂದ್ರೆ ನಾನೊಬ್ಬ ಕೃಷಿಕನಾಗಿ ಹೇಳೋದಾದ್ರೆ, ಒಬ್ಬ ಕೃಷಿಕನ ಬೆಲೆ ಇವತ್ತು ಆ ಪ್ರಾಣಿಗಳ ಬೆಲೆಗಳಿಗಿಂತ ಕಡಿಮೆ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದರ ಬಗ್ಗೆ ಮುಂದಿನ ಸಿನಿಮಾಗಳಲ್ಲಿ ರಕ್ಷಿತ್ ಅವರು ಪ್ರಯತ್ನ ಮಾಡಲಿ ಅಂತ ಹೇಳಿ ಹಾರೈಸ್ತಾ ಎಲ್ಲರಿಗೂ ಅವಕಾಶಕ್ಕಾಗಿ ನಾನು ಮಾತನ್ನು ಮುಗಿಸ್ತೇನೆ.